ವಿವೇಕ. ಮತ್ತೇನು ವಿವೇಕ ಅಂದ್ರೆ ಬೇರೆದಲ್ಲ. ನಾವು ಈ ಅಜ್ಞಾನಿಗೋ ಜನರಂಗೆ ನಾವು ಬದುಕಬಾರ್ದು. ಅವ್ರೇನು ಮಾಡ್ತಿರ್ತಾರೋ ಇನ್ನೊಮ್ಮೆ ದುಃಖದಾಗಿದ್ರೆ ತ್ರಾಸನಾಗಿದ್ರೆ 3 ಚಪ್ಪಾಳಿ ಬಡಬಡ್ದು ಅಂತಿರ್ತಾರೆ. ಇನ್ನೊಬ್ರು ದುಃಖದಾಗಿದ್ರೆ ಆ ದುಃಖ ನಮಗ ಬಂದಿತ್ತಂದ್ರೆ ಹಿಂಗೆ ವಿಚಾರ ಮಾಡ್ಬೇಕು ನಾವು. ಕ್ಷಣಕ್ಕೆ ಅಧ್ಯಾತ್ಮ ಐತ್ರಿ. ಬರೀ ಇಲ್ಲಿ ಕೇಳೋದಟ್ಟ ಅಧ್ಯಾತ್ಮ ಅಲ್ಲ. ಮತ್ತು ಯಾರು ದುಃಖದಾಗಿದ್ರಿಲ್ಲೋ, ಏನೋ ಒಂದು ಚಲೋ ವಸ್ತು ಬಿದ್ದೈತಿಲ್ಲೋ, ಅದು ನಮ್ಮದಲ್ಲಪ್ಪ, ನಾವು ಮುಟ್ಟಬಾರ್ದು. ಹೀಗೆಲ್ಲ ಮನುಷ್ಯನ ನಮ್ಮಲ್ಲಿ ವಿವೇಕ, ನಮ್ಮಲ್ಲಿ ಮನಸ್ಸು ಸತ್ತಿತ್ತಂದ್ರೆ ಇದ ವಿವೇಕ. ಮತ್ತು ವಿವೇಕ ಅಂದ್ರೆ ಹಂಗೋ ಹಿಂಗೆ ಏನೂ ತಿಳಿಬೇಡ್ರಿ ನೀವು. ನಮ್ಮ ಸಂಸಾರದಲ್ಲಿ ಎಷ್ಟೋ ಬರ್ತಾ ಇದ್ದಾವೆ. ಇನ್ನೂ ನಾವು ಯಾರಿಗೋ ಕೆಟ್ಟ ಮಾಡೋ ಪ್ರಸಂಗ ಬಂದ್ರೂ ಸಹಿತ ಆಗ ನಮ್ಮ ಮನಸ್ಸು ಹೇಳ್ಬೇಕು, ನಾವು ಮಾಡಬಾರ್ದಪ್ಪ, ನಮ್ಮ ಗುರುಗಳು ಹಿಂಗೆ ಹೇಳ್ಯಾರು, ಆಗ ನೆನಪಾಗಬೇಕಿವ. ಮತ್ತು ಅವ್ರು ಹಂಗೆ ಹೇಳ್ತಾರೆ ಬಿಟ್ಟು ನಾವು ಹಿಂಗೆ ಇರೋನು ಅಂದ್ರಿ, ಅದು ವಿವೇಕ ಅನ್ನೋದಿಲ್ಲ ನೋಡೋದಕ್ಕೆ. ಅದಕ್ಕೆ ವಿವೇಕ ಅನ್ನೋದಿಲ್ಲ. ಅದ ನಾವು ಹಂಗಿರ್ಬೇಕು. ನನಗೆ ಈಗ ನಾನಂತೂ ಈಗ ಈ ಮಾರ್ಗ ಹಿಡ್ದು ಒಂದು 30-35 ವರ್ಷ ಆಗಿರ್ಬೇಕು ರೀ. ನಾ 10ನೇ ಬಸ್ ಸ್ಟ್ಯಾಂಡ್ದಾಗ ಲಘು ಬಸ್ ಬರಲಿಲ್ಲ ಅಂದ್ರೆ ನನ್ನ ಮನಸ್ಸು ಹೇಳ್ತಿರ್ತೈತಿ, ನಿಂಗೆ ಹೇಳೋರ ಕೇಳೋರ ಯಾರಿಲ್ಲ, ನಾನು ನಿಂತಿದ್ದೇನು ಆತೈತಿ. ಮನಸ್ಸು ಹತ್ತೈತಿ, ನಾ ಏನು ಕೆಟ್ಟ ಕೆಲಸ ಮಾಡತ್ತಿಲ್ಲ ಬಿಡ, ಬಸ್ಸ ಬಂದಿಲ್ಲ, ನಾ ಯಾರು ಏನು ಮಾಡಲಿ, ಹಿಂಗೆ ಹತ್ತಿರ್ತೈತಿ ಮನಸ್ಸು. ಹಿಂಗೆ ಒಳಗೆ ಮಾತಾಡ್ಬೇಕ್ರಿ. ಹಿಂಗೆ ಮಾತಾಡೋಕೈತಿಲ್ಲೋ ನಾವು ಈ ಹಾದಿಗೆ ಬಂದು ಅನ್ನೋದು ಗೊತ್ತಾಗ್ತೈತಿ ನಮಗೆ. ಒಳ್ಳೆಯ ಮಾಡಕ್ಕೆ ನಾವು ಅಂಜಬಾರ್ದು, ಕೆಟ್ಟದ್ದು ಮಾಡಕ್ಕೆ ಹಿಂದೆ ಸರಿಬೇಕು ನಮ್ಮ ಮನಸ್ಸು. ಗುರುಶಾಸ್ತ್ರಾದಿಗಳು ಹೇಳಿದಾವಲ್ಲ, ಅದ್ರಂಗೆ ನಡಿಬೇಕು ನಾವು. ಏನಿಲ್ಲ, ನಾವು ಇನ್ನೊಬ್ಬರು ದುಃಖ ಕೊಡಬಾರ್ದು, ಇನ್ನೊಬ್ಬರು ವಸ್ತುವನ್ನು ಹಿಡಿಬಾರ್ದು, ಇನ್ನೊಬ್ರಿಗೆ ಹ್ಯಾಸಬಾರ್ದು, ಕಷ್ಟದಲ್ಲಿದ್ದವ್ರನ್ನ ಕಣ್ಣು ನಗಬಾರ್ದು. ಅವ್ರಿಗೆ ಆದಷ್ಟು ನಾವು ಏನೂ ಆಗಲಿ ಅನ್ನೋ ಒಂದೆರಡು ಮಾತಾರೆ. ನಮ್ಮ ಕಡೆ ಏನೂ ಆಗೋದಿಲ್ಲಪ್ಪ. ಈಗ ಹಸ್ದವ್ರು ಬಂದಾರ, ಒಂದು ರೊಟ್ಟಿ ಕೊಟ್ರಿ, ಒಂದು ಚೆರಿ ನೀರು ಕೊಟ್ರಿ ಆತ, ಅವ್ರೇನೂ ತೊಡ್ಕೊಳಕತ್ರು. ನಮ್ಮದು ನಮ್ಗೆ ರಗಡಾಗೈತಿ, ಹಿಂದೆಲ್ಲಿ ಕೇಳಿ ಹೋಗಿ ಅನ್ನೋಂಗಿಲ್ಲ. ಇಲ್ಲ, ನಿನ್ನ ಚಲೋ ಆಗ್ತೈತಿ, ಅಂತಂಥವ್ರಿಗೆ ತ್ರಾಸು ಬಂದೈತಿ, ನಿನ್ನ ತ್ರಾಸು ಏನು ದೊಡ್ಡದಲ್ಲ. ನಿಂಗೆ ಹಿಂದಿಲ್ಲ ನಾ ಇಷ್ಟು ಕಷ್ಟನಾತಿ ಅನ್ಬೇಕು, ನಿಂಗೆ ಸುಖ ಆಗ್ತೈತಿ ಅಂದ್ರೆ ಎಷ್ಟೋ ಖುಷಿ ಆಗ್ತೈತ್ರಿ ಅವ್ರಿಗೆ. ಯಾಕೆ ಜೀವನದಾಗ ಧೈರ್ಯ ಬರ್ತೈತ್ಲೆ. ಇದು ಅಧ್ಯಾತ್ಮ. ಮತ್ತು ನೀವು ಎಲ್ಲರೂ ಇದನ್ನೆಲ್ಲ ಬಿಟ್ಟು ಎಲ್ಲರೂ ಗುಡ್ದಾಗ ಕುಂಡೋದು ಅಧ್ಯಾತ್ಮ ತಿಳಿಬೇಡ್ರಿ. ನಿಮ್ಮ ಕಷ್ಟ ಬರ್ತಿಲ್ಲೋ, ನಿಮಗೆ ಯಾರಾದರೂ ಹೇಳ್ತಾರೋ, ನೀವು ಯಾರಿಗಾರ ಹೇಳಿರಿಲ್ಲೋ, ನಿಮ್ಗೆ ಯಾರಾದರೂ ಹೇಳ್ತಾರೆ, ನಾವು ಇನ್ನೊಬ್ರಿಗೆ ಸಹಾಯ ಮಾಡಿದಿಲ್ಲೋ, ನಮಗೆ ದೇವ್ರ ಸಹಾಯ ಮಾಡತ್ತಾನ ರೀ. ಈಗ ಈ ರೀತಿಯಾಗಿ ನಾವು ಇದ್ದುಕೊಂಡು ಇಲ್ಲೋ, ಇದ ವಿವೇಕ. ಮತ್ತು ವಿವೇಕ ಅಂದ್ರೆ ಎಲ್ಲ ಬಿಡುದು, ಹಂಗೆ ಮಾಡೋದು ಹಿಂಗೆ ಮಾಡೋದು ಅನ್ಬೇಡ್ರಿ ನೀವು. ನಾವು ಒಳ್ಳೆಯದನ್ನು ಮಾಡ್ಕೊತ ಹೋಗೋದು, ಧರ್ಮದಿಂದ ನಡೆಯೋದು. ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ನಾವು ಧರ್ಮವನ್ನು ರಕ್ಷಣೆ ಮಾಡಿದಿಲ್ಲೋ, ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಆ ಧರ್ಮ ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತದೆ. ದ್ರೌಪದಿಗೆ ಮಾಡ್ತಿಲ್ರಿ ಅದು ಧರ್ಮ. ಪಂಚಪಾಂಡವರೆಲ್ಲ ಇದ್ರ ಕರೆ, ಆಕೆಗೆ ಯಾರೂ ಸಹಾಯ ಮಾಡಲಿಲ್ಲ. ಆಕೆಗೆ ಯಾರು, ಆಕೆ ನೋಡ ಮದುವೆಕ್ಕಿಂತ ಪೂರ್ವದಲ್ಲಿ ಹೊಳೆಗೆ ಸ್ನಾನಕ್ಕೆ ಹೋಗಿರ್ತಾಳಕ್ಕೆ. ಹೊಳೆಗೆ ಸ್ನಾನಕ್ಕೆ ಹೋದಾಗ ದುರ್ವಾಸ ಋಷಿಗಳ ಕೈಪ ನೀರ್ಲಿ ಹರಿದು ಹೋಗಿರ್ತೈತಿ. ಹರಿದು ಹೋಗಿರ್ತೈತಿ. ಅವ್ರು ಮ್ಯಾಲ ಬರೋ ಪರಿಸ್ಥಿತಿ ಇರಲಿಲ್ಲ. ಈಕಿಗಾರ ಏನ್ರಿ ಮಹಾತ್ಮರನ್ನ ಕಂಡ್ರೆ ನಮಸ್ಕಾರ ಮಾಡ್ಬೇಕನ್ನೋ ಆಸೆ ದ್ರೌಪದಿದೆ. ಅವ್ರ ಮ್ಯಾಲೆ ಬರುವಾರ ಈಕಿ ಅವ್ರು ನಮಸ್ಕಾರ ಮಾಡಿ ಆಕೆ ಜಳಕ ಮಾಡ್ಬೇಕನ್ನೋ ದ್ರೌಪದಿದೆ. ಗೆಳತಿಯರನ್ನ ಕೊಡ್ಕೊಂಡು ಈಕೆ ಹೊಳೆಗೆ ಸ್ನಾನಕ್ಕೆ ಹೋಗಿರ್ತಾಳೆ ದ್ರೌಪದಿ. ಹೋಗಿರ್ತಾ ಇದ್ದಾಳೆ. ಆಕೆ ಕಡೆಗೆ ಬರಲಿಲ್ಲರಿ ದುರ್ವಾಸ ಋಷಿಗಳು. ಯಾಕೆ? ಅವ್ರ ಕೋಪಿನ ಹರಿದು ಹೋಗೈತಿ ನೀರ್ಲೆ. ಆ ಕೈ ಮುಗಿದು ಕೇಳ್ಕೊತಾಳೆ, ಪೂಜಾರಿ ನೀವು ಮ್ಯಾಲೆ ಬರ್ರಿ, ನಿಮ್ಮ ದರ್ಶನವನ್ನು ತೊಗೋಬೇಕನ್ನೋ ಇಚ್ಛೆ ಆಗೈತಿ ನಂದು ಅನ್ಕೂಲ್ಯಾಕೆ ಅಂತ ಅವ್ರಂತಾರೆ. ನಾ ಮ್ಯಾಲೆ ಬರೋ ಪರಿಸ್ಥಿತಿಯಲ್ಲಿ ಇಲ್ವಾ ಅಂದ್ರೆ, ಯಾಕಂದ್ರೆ ನಂಗಿದ್ದ ಕೋಪಿನೆಲ್ಲ ಹರಿದು ಹೋಗೈತಿ, ನಮ್ಮ ಮ್ಯಾಲೆ ಬರೋ ಪರಿಸ್ಥಿತಿ ಇಲ್ಲ ಅನ್ನೋ ತಡ ಇಲ್ಲ. ಆಕೇನು ಮಾಡಿ ಹೇಳ್ರಿ, 1,00,000 ಪೀತಾಂಬರವನ್ನು ಟರ್ರಂತ ಹರಿದ ಗೀಶ್ ಹೊಳ್ಯಾಗ ಬಿಟ್ಟಿಡ್ರಿ. ನಮ್ಮ ಒಂದು 500 ರೂಪಾಯಿ ಶೀರು ಇರ್ತಾವೆ, ಎಲ್ಲರ ಕೇಳ್ಕೊಂಡಾಕ ನಮ್ಮ ಮ್ಯಾಲ ಕುಂಡ್ಲು ಕೆಳಕ್ಕೊಂಡ್ಲು ಶೀರು ಹೊಲಸಾಗ್ತದೆ. ಮದುವೆಯಾಗ ಬಂದಿರ್ತಾರೆ ನೋಡ್ತಿರ್ಬೇಕ್ರಿ. ಭಾಳಾರ 300 ರೂಪಾಯಿ 400, ಭಾಳಾರ 1,000 ಶೀರು ಇಲ್ಸಕ್ಕೋಯ್ನಿ. ಕೆಳಗೆ ನೋಡ್ಲು ಮ್ಯಾಲ ನೋಡ್ಲು ಕೆಳಕೊಂಡಾಕ 100 ರೂಪಾಯಿ 1,00,000 ಪೀತಾಂಬರವನ್ನು ಹರಿದು ಏನು ಮಾಡ್ತಾ ಇದ್ದಾಳ್ರಿ, ಮಹಾತ್ಮರಿಗೆ ಹೋಗಿತಾ ಇದ್ದಾಳಕ್ಕೆ. ಒಮ್ಮೆ ಹಿಂಗಾಗಿತ್ತು, ಒಂದು ಊರಾಗ ಅತ್ತಿ ಸೊಸಿ ಇದ್ರು ಗಂಗವ್ವ. ಅತ್ತಿ ಸೊಸಿ ಏನು ಮಾಡುವ ಅಂದ್ರೆ, ಒಂದು ಮದುವೆಗೆ ಹೋಗಿರೋರು, ನೀವು ಇಬ್ಬರು ಕೂಡ ಯಾವಾಗ ಹೋಗೋದಿಲ್ಲ ಬಿಡು ಅತ್ತಿ ಸೊಸ್ತರ, ನೀವು ಅವ್ರು ಹೋಗೋದಿಲ್ಲ, ಅವ್ರ ನೀವು ಹೋಗೋದಿಲ್ಲ. ಖರೆ ಅದೇನಾಗಿತ್ತು ರೀ, ಅತ್ತಿ ಸೊಸಿ ನಾವು ಭಾಳ ಕಾಳಜಿ ಮಾಡತ್ತೇವೆ.
ಭಾಳ ಕಾಳಜಿ ಮಾಡೋದು ನೋಡಿ. ಆಗ ಎಲ್ಲರೂ ಏನು ಮಾಡ್ರು ಅಂದ್ರೆ ಅಲ್ಲಿ ಊದಂತ ಆಯ್ತು ಇರ್ತಾವಲ್ಲ ಅವನಕತ್ತು ನಮ್ಮ ಸುಸ್ತಿರೋದಾರು ಹಿಂಗೆ ಹೊಟ್ಟೆ ಕಾಳಜಿ ಮಾಡೋದಿಲ್ಲ. ಈಕಿ ಅತ್ತಿದೆಟ್ಟು ಕಾಳಜಿ ಮಾಡತ್ತಪ್ಪ ಸೊಸಿ ಎಲ್ಲಿ ಹೋದಲ್ಲೆಲ್ಲ ಕುರ್ಚಿ ಕೊಡೋದೇನು, ಕೈ ವಸ್ತ್ರ ಹಾಸೋದೇನು, ಹಿಂಗೇನು ಮಾಡತ್ತಾಳು, ಏನು ಸುದ್ದಿ ಅಂತ ಹೇಳಿ ಎಲ್ಲರೂ ಮದುವೆಯಾಗಿನವ್ರು ಇದ್ದಾರ. ಮದುಮಗಳನ್ನ ನೋಡವಾರ ಬರೀ ಅತ್ತಿ ಸೊಸಿನೂ ನೋಡಾಕತ್ರಪ್ಪ, ಅತ್ತಿ ಸೊಸಿನೂ ನೋಡಾಕತ್ರು. ಆಗ ಒಬ್ಬ ಬಿಡ್ಲಿಲ್ಲ ನಮ್ಮ ಗಂಗೋವನ್ ಅಂತ ಇರ್ತಾಳ. ಆಕೆ ಅಂದು ಸೊಸಿನ ಕರೆದ, ಇಲ್ಲ ನೀವು ಅತ್ತಿ ಸೊಸಿನ ಪ್ರೀತಿಲಿ ಏನದರೇನಾ? ನಾವು ಪ್ರೀತಿಲಿ ಏನೋದು, ಅದ್ರಾಗ ಈ ರೀತಿ ಅವ್ವ ಮಗಳಂಗಿದ್ದೀರಿ, ಎಷ್ಟು ಪ್ರೀತಿಲಿ ಇದೀರಿ ನೀವು? ಮತ್ತು ಆಕೆಯಲ್ಲಿ ಹೋದಲ್ಲಿ ಕುರ್ಚಿ ಕೊಡೋದೇನು, ಅದಕ್ಕೆ ಹಾಸೋದೇನು, ಹಿಂಗೇನು ಮಾಡತ್ತೀರಿ ಅಂದಂಗೆ ಆಗ ಸೊಸಿ ಅಂದತ್ತ, ಆಕೆ ಹುಟ್ಟದ ಸೀರೆ ನಂದೈತಿ, ಹೊಲಸು ಆಗ್ತೈತಿ ಅಂತೇಳಿ ಕುರ್ಚಿ ಕೊಡತ್ತ ನಂದೈತಿ. ಹಿಂಗಿರ್ತಾವೀಗ, ಇಂಥ ಪ್ರೀತಿಗಳದಾವೀಗ. ಅದಕ್ಕಾಗಿ ಆಕೇನಿಲ್ಲ 1,00,000 ಪೀತಾಂಬರವನ್ನೆಲ್ಲ ಹರಿದು ಕೊಟ್ಟತಾಗ ದುರ್ವಾಸ ಋಷಿಗಳು ಆಕೆಗೆ ಆಶೀರ್ವಾದವನ್ನು ಮಾಡ್ಯಾರ. ಯಾವಾಗ ನನ್ನ ಮಾನ ಹೋಗೋ ಪ್ರಸಂಗ ಬಂದೈತಿ ಆಗ ನೀ ನನ್ನ ಮಾನ ರಕ್ಷಣೆಯನ್ನು ಮಾಡಿದಿ ತಾಯಿ. ಮುಂದೆ ನಿನಗೂ ಒಂದು ಇಂಥ ಪ್ರಸಂಗ ಬರ್ತೈತಿ, ಮಾನ ಹೋಗೋ ಪ್ರಸಂಗ ಬರ್ತೈತಿ. ಆಗ ಮಾನ ಹೋಗೋ ಪ್ರಸಂಗದಾಗ ನೀನೇನಿದೇನು ಇಷ್ಟು ಬಟ್ಟೆ ಕೊಟ್ಟಿದ್ದಿಲ್ಲ, ಇದೇನಾಗ್ತೈತಿ ಅಕ್ಷಯಾಂಬರ ಆಗಿ ನಿನ್ನ ಮಾನವನ್ನು ರಕ್ಷಣೆ ಮಾಡ್ತೈತಿ ಅಂತೇಳಿ ಆಶೀರ್ವಾದವನ್ನು ಮಾಡಿರ್ತಾವ. ಅದ ಮುಂದೆ ದುಶ್ಯಾಸನ ಶೀರಿ ಸವಿತ್ನ್ಯಾಗ 5 ಮಂದಿ ಪಂಚಪಾಂಡವರು ಗಂಡು ಮಕ್ಕಳು ಅಲ್ಲೇ ಗಂಡಂದಿರು ಅಲ್ಲೇ ಇದ್ರೆ ಯಾರೂ ರಕ್ಷಣೆ ಮಾಡಲಿಲ್ಲ ಪುಣ್ಯಾತ್ಮರೇ. ಆಕೆ ಮಾಡಿರತಕ್ಕಂಥ ಧರ್ಮಕ್ಕಿನ ರಕ್ಷಣೆ ಮಾಡಿತು. ಅದಕ್ಕಾಗಿ ನಾವು ಪ್ರಾಣ ಹೋದರೂ ಸಹಿತ ಧರ್ಮ ಬಿಡಬಾರದು. ಅದಕ್ಕಾಗಿ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮ, ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಆ ಧರ್ಮ ನಮ್ಮನ್ನು ಏನು ಮಾಡ್ತದೆ, ರಕ್ಷಣೆ ಮಾಡ್ತದೆ. ಈ ರೀತಿ ವಿವೇಕದಿಂದ ಇರಬೇಕು. ವಿವೇಕ, ವೈರಾಗ್ಯ, ಶಮಾಧಿ, ಷಟ್ ಸಂಪತ್ತಿ, ಈ ರೀತಿ ಸೌಂದರ್ಯತೆಯನ್ನು ಕೂಡಿರ್ತಾರೆ. ಸುಮುಖತ್ವ, ಮಹಾತ್ಮರ ಮುಖದ ಮೇಲೆ ಸದೈವ ಕಾಲದಲ್ಲಿ ನಗಿರ್ತೈತಿ. ಅವ್ರು ನಿಜವಾದ ಮಹಾತ್ಮರು. ನಂಗೆ ಹತ್ತಿರ್ತಾರೆ, ನೀವು ಬರೀ ಯಾವಾಗಿಲ್ಲರು ನಂಗೆ ಮಾಡಿರ್ತೈತಿ ಅತ್ತೆ. ನಂಗೆ ಕೊಟ್ಲಿಕ್ಕೆ ಪ್ರವಚನಕ್ಕೆ ಹೋಗಿಲ್ರಿ, ಪ್ರವಚನಕ್ಕೆ ಹೋಗಿನ್ರಿ. ನನ್ನ ಕಡೆಗೆ ಒಂದು ಜನ ಏನು ಅಧ್ಯಾತ್ಮಕ್ಕೆ ಬಂದ್ಲ, ನನ್ನ ಒಂದು ಜನ ನಗಮಾರಿನೇ ಇರ್ತೈತಿ. ನಂಗೆ ಎಷ್ಟೋ ಕಷ್ಟ ಇದ್ರೂ ಸಹಿತ ಆಗ ಮರಿತಾನ, ಮತ್ತೆ ನಗ್ತಾನ. ಆಗ ಅಲ್ಲಿ ಪಂಚಾಯತ್ ಹತ್ರ ಪ್ರವಚನ ಬರ್ತಾರೆ. ಅವ್ರ ಹೈಸ್ಕೂಲ್ ಶಾಲೆ ಹೆಡ್ ಮಾಸ್ತರ್ ಇದ್ದರು. ಅವ್ರಿಗೆ ಅಕ್ಕಮದಿ ಪುರಾಣ ಹಚ್ಚಿದ್ರು. ಹಚ್ಚಿದ್ದು ನಮ್ಮ ಜನ ನಗಮಾರಿ ನೋಡಿ ಅವ್ರ ವಿದ್ಯಾರ್ಥಿಗಳು, ಅವ್ರ ಶಾಲೆ ಕಲಿಯೋ ವಿದ್ಯಾರ್ಥಿಗಳು ಅಲ್ಲಿ ಅಕ್ಕಮದೇವಿ ನಾಟಕ ಮಾಡ್ಸೀನ್ರಿ. ನಾ ಆ ನಕ್ಕೋತನೇ ಹೇಳ್ತೀನಿ ರೀ, ನಾ ಪಾತ್ರ ಪೀತ್ರ ಒಟ್ಟು ಸಿಟ್ಟಿಗೆ ಬರ್ತಿರ್ಕಿಲ್ಲ. ಅವರಿಗೆ 2 ಪಾತ್ರ ಮಾಡಿಸಿದ್ರು. ಅದ್ರಾಗ ಕೌಶಿಕನ ಒಂದು ಮತ್ತು ಕಿನ್ನರಿ ಬ್ರಹ್ಮಣ್ಣ ಒಂದು ಸನ್ನಿವೇಶ ಮಾಡಿಸಿದ್ರು. ನಕ್ಕೋತ ಹೇಳ್ತೀನಿ ಆ ಹುಡುಗರಿಗೆ. ಆ ಹುಡುಗರಿಗೆ ಅವ್ರ ಸರ್ವರಿಗೆ ನಾವು ಒಟ್ಟು ತಪ್ಪತ್ತವ್ರಿ, ಅವ್ರ ಅಮ್ಮಾರ ಒಟ್ಟು ಸಿಟ್ಟಿಗೆ ಬರೋದಿಲ್ಲ, ಎಲ್ಲ ನಕ್ಕೋತ ಹೇಳ್ತಾರಲ್ಲ ಅವ್ರು ನಮಗೆ ಅಂತ ಅಂದಾರೆ. ಅವ್ರೆ ಆಗ ಪಂಚಾಯತ್ ಸರ್ ಅಂದ್ರತ, ಆ ಮಹಾತ್ಮರಲ್ಲಿ ಮುಖದ ಮೇಲೆ ನಗಿ ಇರ್ತೈತಿ, ಅವ್ರ ಕಾಯಂ ಹಂಗೆ ಇರ್ತಾರೆ. ಅಂದರೆ ಏನು ಸುಮುಖತ್ವ, ಅವ್ರ ಮುಖ ಕಾಯಂ ಅರಳಿರ್ತೈತಿ. ಅದು ಯಾಕೆ ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ಮುಖವು ಮನಸ್ಸಿನ ಕನ್ನಡಿ. ಅವ್ರ ಮನುಷ್ಯನಾಗ ಏನು ಇರೋದಿಲ್ಲ ರೀ, ದುಃಖ ದುಮ್ಮಾನಗಳು ಬಂದ್ರೂ ಸಹಿತ ಆಗಿಂದಾಗ ಮತ್ತು ಅವ್ರು ಏನು ಮಾಡ್ತಾರೋ ಅದನ್ನು ತೋಡಿ ಆಗಿಂದಾಗ ಅದನ್ನು ಮರಿತಾರೆ. ಅವರು ನಿಮ್ಮಂಗೆ ಯಪ್ಪ ಏನು ಮಾಡಲು ಮುಗಲು ಕಚ್ಚಿ ಬಿದ್ದಂಗೆ ಕೊಂಡುದಿಲ್ಲ. ಒಬ್ರು ಕೂತಿರ್ತಾರೆ ನೋಡಿ, 20 ವರ್ಷದೆಲ್ಲ ಹೇಳ್ತಿರ್ತಾರೆ, ಹಂಗಾತು ಹಿಂಗಾತು. ಹಂಗಿಲ್ಲ, ಅವ್ರ ಮರೆತು ಬಿಡ್ತಾರೆ. ಅವ್ರ ಏನೋ ಬಂದಾಗಟ್ಟ ಅಂತಃಕರಣ ಧರ್ಮ ಏನಿರ್ತಾವೆ ಅಷ್ಟು ದುಃಖ ಮಾಡ್ತಾರೆ. ಮತ್ತು ಮುಂದೆ ಒಂದು ಅರ್ಧ ತಾಸಿನಾಗ ಮತ್ತೆ ನಗಾಕ್ ಚಾಲು ಮಾಡ್ತಾರೆ. ಸುಮುಖತ್ವ, ಸುಜ್ಞಾನ, ಗುರುವಿನ ಲಕ್ಷಣ ಹೇಳ್ತಾನ. ಈಗ ಸುಜ್ಞಾನ, ಅವರಲ್ಲಿ ಜ್ಞಾನ ಇರ್ತದೆ. ಯಾವ ಜ್ಞಾನ ರೀ? ಪರಮಾತ್ಮನ ಯಥಾರ್ಥ ಜ್ಞಾನ ಇರ್ತದೆ. ಸುಜ್ಞಾನಕ್ಕೆ ಲಕ್ಷಣವನ್ನು ಮಾಡ್ತಾರವ್ರು. ಅದಿದೆನ್ನದ ಕಿಳ ತತ್ವವ ನೀತಿಗಳೆದು ಸದಮಳ ಚಿದಾನಂದ ಪರಿಪೂರ್ಣ ತಾನೆಂದು ಹೃದಯದೋ ನಂಬಿರಲ್ಲದೆ ಸಹಜ ಸುಜ್ಞಾನ. ಪರಮಾತ್ಮನ ಯಥಾರ್ಥ ಜ್ಞಾನವನ್ನು ತಿಳಿದಿರ್ತಾರೆ. ಇಂಥವ್ರಿಗೇನು ಅನ್ಬೇಕ್ರಿ? ಗುರುಗಳನ್ನು ಬೇಕು. ಇಂಥ ಗುರುವಿನನ್ನು ನಾವು ಮಾಡ್ಕೋಬೇಕು. ಅಂಥ ಗುರುಮೂರ್ತಿಯನ್ನು ದಿನಾಲು ನಾವೇನು ಮಾಡ್ಬೇಕ್ರಿ? ವಿನುತು ಗುರುಮೂರ್ತಿಯನು
ಅಂಥ ಗುರುವಿನ ಸ್ಮರಣೆಯನ್ನು ಮಾಡಬೇಕು ನಾವು. ಅಂಥ ಗುರುವಿನ ಸ್ಮರಣೆಯನ್ನು ಮಾಡಿದ್ವು ಅಂದರೆ ನಮಗೇನಾಗ್ತದೆ? ಯಥಾರ್ಥವಾದ ಪರಮಾತ್ಮನ ಜ್ಞಾನ ಆಗ್ತದೆ. ನಾವು ಗುರುವಿನ ಸ್ಮರಣೆ ಮಾಡಲಿಲ್ಲ, ಗುರುವಿನ ಮಾರ್ಗವನ್ನು ಹಿಡಿದು ನಾವು ದೀಕ್ಷಾ ತೊಗೊಂಡವ್ರು ಹೇಳ್ತಾರೆ. ದೀಕ್ಷಾ ತೊಗೊಂಡು ಅಂದ್ರೆ ಸಾಲಿಗೆ ಹೆಸರು ಹಚ್ಚಿದಂಗೆ ನಿನಗೆ ಮೋಕ್ಷ ಆಗಲಿಲ್ಲ, ನಿನಗೆ ಸುಖ ಆಗಲಿಲ್ಲ ಹೊರತ ನಾವು ದೀಕ್ಷಾ ತೊಗೊಂಡವ್ರಿ, ನಮ್ಮ ಗುರುಗಳ ನೆನಪಿಲ್ಲ ಆತಿರ್ತಾನ. ಮದುವೆ ಎಲ್ಲ ಮಾಡ್ಕೊಂಡಿದ್ದೆವು, ಎಲ್ಲ ಮಾಡ್ಕೊಂಡವು, ನನ್ನ ಗಂಡಂದ ನಂಗೆ ನೆನಪಿಲ್ಲ ಅಂದ್ರೆ ಮಕ್ಕಳಾಗ್ತಾವೇನ್ರಿ? ಆಗೋದಿಲ್ಲ ಪುಣ್ಯಾತ್ಮರು. ನಾವು ಗುರುಗಳನ್ನ ಮಾಡ್ಕೊಂಡವ್ರಿ, ಗುರು ಮಾರ್ಗದಾಗ ಹೊಂಟಿದ್ದೆವು. ಇಲ್ಲ ನನ್ನ ಮಗಳು ಭಾಳ ಪ್ರೀತಿ ಕೆದ ಅಂತೇಳಿ ಗಂಗವ್ವ ನನ್ನ ಮಕ್ಕಳನ್ನ ನಾ ಇಟ್ಕೊಂಡಿ ನನ್ನ ಮನ್ಯಾಗ ಅಂದ್ರೆ ನನಗೆ ಮೊಮ್ಮಕ್ಕಳು ಹುಡ್ತಿದ್ವು ಏನೋ ಇಲ್ಲ ಹೆಂಗೋ ಹಂಗೆ ನಾವು ಗುರು ಮಾರ್ಗದಾಗ ನಾವು ಹೊಂಟಿದ್ವು. ಅಂದ ಬಳಕ ಜ್ಞಾನನ ತಕ್ಕಂಥ ಮಗ ನಮಗೆ ಹುಟ್ಟಬೇಕಾಗಿತ್ತಂದ್ರೆ ಗುರುವಿಗೆ ನಮಗೆ ಮ್ಯಾಲ ಸಂಭಾಷಣೆ ಸಂಘ ಆಗಬೇಕು ಪುಣ್ಯಾತ್ಮರೇ. ಅದಕ್ಕಾಗಿ ಒರೆಸ್ಕೊಂಬಿಟ್ಕೋತು ನಾವಿಲ್ಲಿ. ಅದಕ್ಕೆ ನಾ ಮ್ಯಾಲ ಬರ್ತನು. ಒಬ್ಬರತಾರ ದೀಕ್ಷಾ ತೊಗೊಂಡ್ರೆ ಕೆಲಸ ಆತತ್ತಾರ, ದೀಕ್ಷಾ ತೊಗೊಂಡ್ರೆ ಕೆಲಸ ಆಗಲಿಲ್ಲ, ಸಾಲಿಗೆ ಹೆಸರು ಹಚ್ಚಿದ ಹಂಗೆ ಹೆಸರು ಹಚ್ಚಿರ ಕೆಲಸ ಆತೇನ್ರಿ? ನಮ್ಮ ಚಿಮ್ಮಿಗೆ ಹೆಸರಿಗೆ ಹಚ್ಚಿದವಪ್ಪ, ಕೆಲಸ ಮುಗಿಲಿಲ್ಲ, ಅದು ಅಭ್ಯಾಸ ಮಾಡುವೆ. ಮತ್ತು ಅದು ಏನು ಮಾಡ್ಬೇಕ್ರಿ? ಮ್ಯಾಲಿನಂತಕ್ಕೆ ಮತ್ತು ಒಂದಂತೆ ಆಗನ, ಎರಡನಂತೆ ಆಗನ, ಮೂರನಂತೆ, 10ನಂತೆ ಕಾಲೇಜ ಹೋದಾಗ ವಿದ್ಯೆ ಅನ್ನತಕ್ಕಂಥದ್ದು ಪೂರ್ಣತಿಲ್ಲ. ಹೆಂಗೋ ಹಂಗೆ ದೀಕ್ಷಾ ತೊಗೊಂಡು ಬಳಕ ಏನು ಮಾಡ್ಬೇಕ್ರಿ? ಗುರುವಿನ ವಚನವನ್ನು ಕೇಳಬೇಕು, ಅವ್ರು ಬೀಡ ಅಂದದ್ದು ಬಿಡಿಬೇಕು, ಹಿಡಿ ಅಂದದ್ದು ಹಿಡಿಬೇಕು, ಅವ್ರ ವಚನಾನುಸಾರವಾಗಿ ನಡಿಬೇಕು, ಜ್ಞಾನವನ್ನು ಪಡ್ಕೋಬೇಕು. ಜ್ಞಾನವನ್ನು ಪಡ್ಕೊಂಡಾಗ ಮಾತ್ರ ನಾವು ಏನು ಮಾಡಿದಂಗ್ರಿ? ಗುರುವಿನ ಮಾರ್ಗದಾಗ ನಡೆದಂಗೆ ಗೀತಾ. ಮತ್ತು ಗುರುಗಳು ಹೇಳುವಂಗೆ ಹೇಳುವುದು, ನೀ ಅಳುವಂಗೆ ಅಳುವುದು ಅಂದ್ರೆ ಏನಿಲ್ಲ, ಗುರುವಿನ ಮ್ಯಾಗ ನಂಬಿಕೆ ಇಲ್ಲ ಅಂದಂಗೆ ಆತ್ಲ. ಗುರುವಿನ ಮ್ಯಾಗ ನಂಬಿಕೆ ಇರಬೇಕಲ್ಲ. ನಂಬೆಲೆ ಮದುವೆ ಗುರುಪಾದವ, ನಂಬರು ನಚ್ಚರು ಬರದೆ ಕರೆಯೋರು, ನಂಬಲರಿಯೋರು ಲೋಕ ಮನುಜರು. ಅಜ್ಞಾನಿಗಳ ಮಾತನ್ನು ನಂಬುತ್ತಾ ಇದ್ದೀವಿ ನಾವು, ಒಬ್ಬ ಗುರುವಿನ ಮಾತವನ್ನು ನಂಬುವಲ್ಲ ಅಂದ್ಬೇಕು. ಗುರುವಿನ ಮೇಲೆ ನಂಬಿಕೆ ಇಲ್ದಂಗೆ ಆತ್ಲ ನಮಗೆ. ಗುರುವಿನ ಮ್ಯಾಗ ನಂಬಿಕೆ ಬರಬೇಕಲ್ಲ ನಮಗೆ. ಗುರುವಿನ ಮ್ಯಾಗ ನಂಬಿಕೆ ಇತ್ತು ನಮಗೆ ದುಃಖ ಆಗಬಾರ್ದು. ನಮ್ಮನ್ನ ರಕ್ಷಣೆ ಮಾಡವ ಗುರು ಅದಾನ ಅನ್ನತಕ್ಕಂಥ ಧೈರ್ಯ ನಮ್ಮಲ್ಲಿ ಇತ್ತಂದ್ರೆ ಈ ಪೀಚ್ ಜನ ನಮ್ಮನ್ನ ಏನು ಮಾಡೋರ್ದಾರ? ಹೇಳಿದವ್ರು ಯಾರು ದಾಸರ ಹಾಡ್ಯಾರ ನೋಡ, ಒಂದು ಪದ್ಧತಿ ಅದ ನೆನಪಿದ್ರು ಆತು. ಅವ್ರು ಹೇಳ್ತಾ ಇದ್ದಾರೆ, ಹೀನ ಮಾನವರೇನೋ ಮಾಡುವರು ರಂಗ, ನಾನಿನ್ನ ಧ್ಯಾನದವ್ರು ಇರಲು ಸದ. ನಾನಿನ್ನ ಧ್ಯಾನದಾಗ ಇದ್ನಿ ಅಂದ್ರೆ ಈ ಹೀನ ಮಾನವ್ರು ಏನು ಮಾಡೋರ್ದಾರು? ಆನೆ ಹೋಗ್ತಿರ್ತೈತಿಪ್ಪ, ನಾಯಿ ಬಗ್ತೈತಿ, ಆನೆ ಏನು ಮಾಡ್ತೈತೆ ನಾಯಿಗೆ? ಸುಮ್ಮ ಆರಾಮ ಹೋಗ್ತಿರ್ತೈತೆ. ಹೆಂಗೋ ಹಂಗೆ ನಾವು ಅಧ್ಯಾತ್ಮದಲ್ಲಿ ಸದ್ಗುರು ಸಾಕಿದ ಮದ್ದಾನೆ ಇದ್ದಂಗೆ ನಾವು ಯಾವ ಪಿಚ್ ಮಂದಿಗೆ ಅಂಜಬಾರ್ದು. ಧೈರ್ಯ ಇರ್ಬೇಕು ನಮಗೆ, ಧೈರ್ಯ ಇರ್ಬೇಕು ನಮಗೆ. ಇಲ್ರಿ, ಒಬ್ಬ ಸುಮ್ಮಳು ಕುಡುಕ ಗಂಡಗನ್ನು ನಂಬಿದಕ್ಕೆ ಎಷ್ಟು ಧೈರ್ಯಲ್ಲಿ ಇರ್ತಾಳೆ. ಅವ್ರು ನೋಡಿ ನಾಚ್ಬೇಕಿತ್ತು ನಾವು. ನಾ ಹಿಂಗೆ ತಿಳ್ಕೊತಾನೆ, ಅವ್ನು ಕುಡುಕ್ ಜೋಲಿ ಹೊಡ್ಕೊತ ಬರ್ತಾನೆ. ಇನ್ನು ಬುಧವಾರಲ್ಲ ಮತ್ತು ಸಂತಿ ಅವ ತಿರ್ತಾನ. ರೋಡ್ ದಂಡಿ ತೆಗ್ದಿರ್ತಾರೆ ಕರೆ, ನಡು ರೋಡ್ನಾಗ ಯಾವ ತೆಗ್ದಾರ ಹೇಳತ್ತಾನ. ಸರ್ವೆ ಮಾಡ್ಕೊತ ಬರ್ತಿರ್ತಾನೆ ನೋಡಿಲ್ಲ ಅವ್ರು, ಬರ್ತಿರ್ತಾನ. ಒಬ್ಬ ಬಂದು ತರಿ ಭಾಳ ಕುಡಿದತ್ತ, ಅಂದ ತೆಗಿನ್ಯಾಗ ಬಿದ್ದತ್ತ ಯಾಕೆ ಬರುವತ್ತ. ಅವಂದತ್ತ ಮನೆಗರ ಹೋಗಿ ಏನು ಮಾಡೋದೈತಿ, ಇಲ್ಲೇ ಮಲ್ಕೊಳ್ಳು ಅಂದತ್ತ. ಅದ್ರಾಗ ಒಬ್ಬ ಏನು ಮಾಡಿದತ್ತ, ಬುಧವಾರ ಸಂತಿ ಮೊದ್ಲು ಅವ್ನು ಕುಡ್ದು ಬರಾತಿದ್ದತ್ತ. ಅವ ನಿದ್ದೆ ಎತ್ತಿತ್ತ, ಅವಂಗ ಮೊದ್ಲು ಬಿದ್ದವಂಗ ನಿಂದೆ ಎತ್ತಿತ್ತ. ಇವ ಬರ್ತಿದ್ದತ್ತ, ಎಷ್ಟು ಹುಚ್ಚು ಮಂದಿ ಅಂದಾರತ್ತ. ತೆಗಿದ್ದಾರು, ಹೆಣ ಹಿಡಿದು ಇಟ್ಟಾರು, ಮ್ಯಾಲ ಮುಚ್ಚಿಲ್ಲ ಅವ ಮ್ಯಾಲ ಮುಚ್ಚಕ್ಕೆ ಚಾಲು ಮಾಡಿದತ್ತ. ಇಂಥ ಗಂಡುಗಳನ್ನ ನಂಬಿ ಬಾಳೆ ಮಾಡತ್ತಾವ ಜಗತ್ನಾಗ. ಎಷ್ಟೋ ಮಂದಿ ಪಾಪ ಮಾಡತ್ತಾರಲ್ರಿ. ನಂಗೆ ಅದು ಅನ್ನಿಸ್ತೈತೆ ಒಮ್ಮೆ, ಪಾಪ ಹುಡುಗೆಲ್ಲ ಮಾರಿರ್ತಾನೆ, ದಿನ ದುಡುತ್ತಿರ್ತಾವ. ಬಂದು ರಾತ್ರಿ ನಿದ್ದೆ ಮಾಡು ಗುಡುದಿಲ್ಲ ನಾವು ಪುಣ್ಯಾತ್ಮ.
ಅಂಥ ಗಂಡ ನಂಬಿ ಈ ಲೌಕಿಕ ಮಂದಿ ಬಾಳೆ ಮಾಡತ್ತಾರು. ಗುರು ಏನದಾನು ಸರ್ವ ಸಮರ್ಥದಾನವ. ಅಂಥ ಗುರುವಿನ ನಾವು ನಂಬಬೇಕಿಲ್ಲೋ. ಮತ್ತು ನಾವು ನಂಬವಲ್ವ ಅಂದ್ರೆ ನಮ್ಮ ಉದ್ದಕ್ಕೆ ಬಿಡೋದಿಲ್ಲ. ನೀವು ನೀವು ಬೇಕಾದ್ರೆ ನಂಬಿರ ಆ ಟೈಮ್ಗೆ ಬರತ್ತಾನ. ಮತ್ತು ನಮ್ಮ ಯಾವ್ಯಾವ ರೂಪದಾಗ ಬಂದು ರಕ್ಷಣೆ ಮಾಡತ್ತಾನ. ನಾವು ನಂಬಬೇಕಾಗ್ಯದ. ಅದಕ್ಕಾಗಿ ಅಂದ್ರೆ ಅವರು ಅಂಥ ಗುರುವಿಗೆ ನಾವು ನಂಬಿದ್ವು ಅಂದ್ರೆ ನಮ್ಮ ಅದೃಷ್ಟ ಫಲವನ್ನು ಕೊಡತಕ್ಕಂಥ ಸಾಮರ್ಥ್ಯ ಗುರುವಿಗದ. ಪುಣ್ಯಾತ್ಮರೇ, ಏನು ನಮ್ಮ ಹಣೆ ಬರದಾಗ ಇದ್ದದ್ದು ಕೊಡ್ತಾನೆ, ಇಲ್ಲದ್ದು ಕೊಡ್ತಾನೆ. ಪರಮಾತ್ಮಂದು ಏನೈತಿ, ಹಣೆ ಬರದಾಗ ಏನೈತಿ ಅದನ್ನ ಕೊಡೋ ಸಾಮರ್ಥ್ಯ ಅಟ್ಟ ಐತಿ ಪರಮಾತ್ಮಗೆ. ಆದ್ರೆ ಗುರು ಹಂಗಲ್ರಿ, ಇಲ್ಲದನ್ನು ಕೊಡತಕ್ಕಂಥ ಸಾಮರ್ಥ್ಯ ಯಾರಲ್ಲಿ ಐತಿ? ಸದ್ಗುರುವಿನಲ್ಲಿ ಐತಿ. ಅದಕ್ಕಾಗಿ ಅಂಥ ಗುರುವಿನ ನಾವು ಏನು ಮಾಡಬೇಕು? ಸ್ಮರಣೆಯನ್ನು ಮಾಡಬೇಕು. ನೋಡ್ಲ, ಸಂತ ನಾಮದೇವ ಮಹಾರಾಜ ಪಾಂಡುರಂಗನ ಜೊತೆ 2 ಊಟ ಮಾಡ್ತಿದ್ದವ. ಯಾರ ಜೊತೆ? ಯಾವ ಪಾಂಡುರಂಗ ಅಂದ್ರೆ ನಮ್ಮ ಪಾಂಡಪ್ಪ ಅಲ್ಲ, ಮತ್ತು ಗಂಗಾ ಪಂಡ್ರಾಪುರ ಪಾಂಡುರಂಗನ ಜೊತೆ 2 ವೇಳೆ ಊಟ ಮಾಡ್ತಿದ್ದವ. ಅವನು ಉಣಿಸಿ ತಾವು ಊಟ ಮಾಡ್ತಿದ್ದ. ಹಿಂಗೆ ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಮಾಡಿದ್ದ ನಾಮದೇವ ಮಹಾರಾಜ. ಎಲ್ಲರೂ ಗೋರಾ ಕುಂಬಾರ ಮನ್ಯಾಗ ಕೂಡ್ರು ಜ್ಞಾನೇಶ್ವರರು, ನಿವೃತ್ತರು, ಆಗಿನ ಕಾಲ ಏನು ಸಂತರು ಇದಾರಲ್ಲ ಎಲ್ಲರೂ ಕೂಡಿದ್ರು. ಆಗ ಜ್ಞಾನೇಶ್ವರ ಮಹಾರಾಜರು ಗೋರಾ ಕುಂಬಾರ ಕೇಳ್ತಾ ಇದ್ದಾರೆ, ಇಲ್ಲಿ ಕುತ್ತಂಥ ಗಡಿಗಳು ಯಾವ ಕಚ್ಚಾದವು ಪಕ್ಕಾದವು ಪರೀಕ್ಷೆ ಮಾಡಂದ್ರು. ನಾ ಏನು ಅನ್ನೋದಿಲ್ಲ ಬಿಡಿ, ಎಲ್ಲ ಪಕ್ಕನ ಅದಾವ. ಇವು ಇಲ್ಲಿ ಯಾವ ಇಲ್ಲಲ್ಲ ಅವ ಕಚ್ಚಾ. ಇಲ್ಲಿ ಕುತ್ತೋದೆಲ್ಲ ಪಕ್ಕ ಅದಾವ, ಕೂತಿಲ್ಲ. ಇವು ಕಚ್ಚಾ ಇದ್ರೆ ಕುಂಡುದಿಲ್ಲ ಅವು ಇಲ್ಲಿ ಅಂದ ಅನುತಡ ಇಲ್ಲ. ಗೊರ ಕುಂಬಾರ ಪಾಪ ಮೊದಲೇ ವಿನಯ್ ಅವನಲ್ಲಿ. ನಂಗೆ ಸರಿಯಾಗಿ ಆ ಗಡಿಗೆನ ಸುಟ್ಟಾಗಿಲ್ಲ, ನೋಡಕ್ಕೆ ಬರೋದಿಲ್ಲ. ಇನ್ನು ಮುಂದಿನ ಗಡಿಗೆ ಕಚ್ಚಾ ಪಕ್ಕ ತಿಳಿತಕ್ಕಂಥ ಸಾಮರ್ಥ್ಯ ನನಗೇಲೈತೆ ಅನ್ಕೂಲೆ. ನಾ ಹೇಳತ್ತ ನನ್ನ ಬಳಕ ಮಾಡನಿ ಅಂದರು ಅವ್ರು ಜ್ಞಾನೇಶ್ವರ ಮಹಾರಾಜರು. ಎಲ್ಲರೂ ಕೂತಿದ್ರಿ, ಎಲ್ಲರೂ ತಲೆ ಬಡ್ಕೋತ ಆದರು. ಎಲ್ಲ ಸಂತರು ಗುರು ದೀಕ್ಷೆಯನ್ನು ಹೊಂದಿದ್ರು, ಗುರುವಿನ ಮಾರ್ಗದಾಗಿದ್ದರು. ಸಂತ ನಾಮದೇವನ ತಲೆ ಬಡಿದ್ರು. ಅನ್ನೋ ನಾ ಹೆಂಗೆ ಕಚ್ಚಾ ಅನ್ನೋ 2 ವೇಳೆ ಪಾಂಡುರಂಗನ ಪರಮಾತ್ಮನ ಜೊತೆ ಊಟ ಮಾಡ್ತಾನೆ. ಪರಮಾತ್ಮ ನನ್ನ ಜೋಡಿ ಸ್ವತಃ ಮಾತಾಡ್ತಾನೆ. ಈಗಿನ ಕಾಲ MLA ಗುರ್ತಿತ್ತಂದ್ರೆ ಅವ್ನು ಎಷ್ಟು ಎದಿ ಉಬ್ಬಿಸಿ ಅಡ್ಡಾಡ್ತಾನೆ. ಅವರ ಪಾಂಡುರಂಗನ ಜೊತೆ 2 ವೇಳೆ ಊಟ ಮಾಡವ ಅಂಥವ್ ನಾ ಹೆಂಗೆ ಕಚ್ಚಾ ಅಂದವ್. ಆ ಗೋರಾ ಕುಂಬಾರತ್ತ ಇದ್ದಾನೆ, ಗುರು ನಹಿಕ ಬಚ್ಚ ಓ ಬಿ ಕಚ್ಚಾ ರೇ ಕಚ್ಚಾ. ಯಾರು ಗುರುವಿನ ಮಗ ಆಗಿಲ್ಲ ಅವ ಕಚ್ಚಾ. ಅವ ಏನು ಯಾಕೆ ಮಾಡವಲ್ಲ? ಎಲ್ಲಿ ಪರ್ಯಂತರವಾಗಿ ಗುರುವಿನ ಮಕ್ಕಳಾಗಿಲ್ಲ ಅಲ್ಲಿ ಪರ್ಯಂತರವಾಗಿ ಕಚ್ಚಾನ ನಾವ. ಯಾವಾಗ ಗುರುವಿನ ಮಕ್ಕಳಾಗಿ ಗುರುವಿನ ಮಾರ್ಗದಲ್ಲಿನ ಹೋಗ್ತಾ ಇದ್ದಲ್ಲ ಆಗ ಪಕ್ಕ. ಸಮಗಾರ ಭೀಮವು ಪಕ್ಕ ಅದ ನೋಡಿ. ನೋಲು ನಾಗಲಿಂಗಜ್ಜ ಊರವ್ರಿಗೆ ಗುಡಿ ಇತ್ರಿ. ಪಾಪ ಸಮಗಾರ ಭೀಮವ ಸಮಗಾರ ಜಾತಿಗೆ ಆ ಗುಡಿ ಹುಡುಗಾಕ ಬರ್ತಿದ್ರು. ಬರುವ ಹೊತ್ತಿನಲ್ಲಿ ಪಾಪ ನೋಲ್ಗು ನಾಗಲಿಂಗಜ್ಜ ಸಂಚಾರ ಮಾಡ್ಕೋತ ಆ ಗುಡ ಕೂತಿದ್ದ. ಕೆಮ್ಮ ದೆಮ್ಮ ಎಲ್ಲ ಹತ್ತಿತ್ತು. ನೋಡ್ಬೇಕಿ, ಯಪ್ಪ ಈ ನಮ್ನಿ ಕೆಮ್ಮಾತಿ, ಈ ನಮ್ನಿ ನಿಂಗೆ ಆರಾಮಿಲ್ಲ, ನೀನು ಸಂರಕ್ಷಣೆ ಮಾಡೋರು ಯಾರಿಲ್ಲ ಏನಂತ ಸನ್ಯಾಸಿಗಳಿಗೆ ಯಾರು ಇರಬೇಕು ಅಂದರು. ಯಪ್ಪ ನಾ ಕಡಿಮೆ ಕುಲ್ದಾಗ ಹುಟ್ಟಿದನು, ನಾನು ನಿನ್ನ ವ್ಯವಸ್ಥೆ ಮಾಡಿ ನಡೀತಿದ್ದೀನಿ ಅಂತ ಕೇಳಿ. ಯವ್ವ ನಾ ಜಾತಿ ನೋಡೋದಿಲ್ಲ, ನಾ ಜ್ಯೋತಿ ನೋಡ್ತೀನೋ ಅನ್ನ. ಅದಕ್ಕಾಗತ್ತಾರೋ ಜಾತಿಯಲ್ಲಿ ಹುಟ್ಟಿ ಅಜಾತನಾದ ನಾಗಲಿಂಗ. ಜಾತಿ ನೋಡಲಿ ನಾವು. ಹಿಂಗೇನಪ್ಪ ಅಂದರು, ಬರಬರ ಕಸ ಹೊಡಿಗೆ ಸಮಗಾರ ಭೀಮವ್ವ ಪಾದು ಜಳಕ ಮಾಡಿ ಒಂಚರಿಗೆ ಬಿಸಿನೀರ ಒಂಚರಿಗೆ ಅಂಬಲಿ ಕಾಸ್ಕೊಂಡು ಬಂದರು. ಬಿಸಿನೀರಟ್ಟು ಮುಖ ತೊಳೆದು ಪಾಪ ಪೂರ ಆರಾಮ್ ತೆಗ್ತಿತ್ರಿ. ಒಂದು ಏನು ಅಂಬಲಿ ಕುಡಿಸಿದ್ರು. ಹಿಂಗೆ ದಿನ ಅವನು ಗುರುವಿನ ವ್ಯವಸ್ಥೆ ಏನು ಮಾಡಿಲ್ಲ. ಗುರು ಟಕಾರ ಆದ್ರು ನಾಗಲಿಂಗಜ್ಜ. ಅವನು ಟಕಾರ ಅದ. ಏನು ರೀ ಭೀಮು ಅಂದ್ರೆ ಅವ್ಗೆ ಜೀವ. ಏನಿಲ್ಲ, ದಿನ 1 ರೂಪಾಯಿ ಕೊಡಬೇಕು ಅವಾಗ. ಯಾರಿಗ್ರಿ? ಭೀಮಿ ನಂಗೆ 1 ರೂಪಾಯಿ ಕೊಡತ್ತ ಬರ್ತಿದ್ದತ್ತ. ಹಿಂಗಾಗಿ ಅಪಪ್ರಚಾರ ಬೆಳೀತ್ರಿ. ನಾವು ನಾಗಲಿಂಗಜ್ಜಿಗ ಭೀಮವ್ವ ಏನು ಅಂತೈತೆ. ಯಪ್ಪ ಹಿಂಗೆ ಅನ್ನತ್ತಾರ ಭೀಮು ಹೆಂಗ ಅಂತ ಕೇಳ್ತಾ ಇದ್ದಾನು ನಾಗಲಿಂಗಜ್ಜ. ಹೌದಪ್ಪ ನಾನು ನಿನ್ನ ಇಟ್ಕೊಂಡದ್ದು ಕರೆನೇ ಅಂದಳು. ನಿನ್ನ ನಾ ಹೃದಯದಾಗ ಇಟ್ಕೊಂಡು ಅಂದತ್ತ. ಗುರು ಹತ್ರ ಹೃದಯದಾಗ ಇಟ್ಕೊಂಡನ್ನ ಅಂದತ್ತ.
ಯಪ್ಪ ಅದೇನೋ ದೀಕ್ಷೆ ಅಂತಾರತ್ತ, ಏನೋ ಅಂತಾರತ್ತ, ನನಗಟ್ಟು ಕೊಡ್ತಿ ಏನದು ನಂದತ್ತ. ಅದು ಹಂಗೆ ಅನ್ನಕ್ಕೆ ಅದೇನು ಪುಂಡಿ ಪಲ್ಯ ಎಲ್ಲ ಭೀಮಿ ಅಂದತ್ತವ. ಹಂಗಾರ ಏನು ಮಾಡಬೇಕು? ಬೆಳಿಗ್ಗೆ ಎದ್ದು ನೀ ದಿಗಂಬರಳಾಗಿ ಏನು ಮಾಡು, ಊರು ಹೊರಗೆ ಹನುಮಂದೇವ್ರ ಗುಡಿ ಐತಿ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬಾ, ನಿನಗೆ ದೀಕ್ಷಾ ಕೊಡ್ತೀನಿ ಅಂದಿರ್ತಾವ. ಮರುದಿವ್ಸ ಬೆಳಿಗ್ಗೆ ಎದ್ದು ಹೇಳ್ತಾರೆ, ತಲೆ ಮ್ಯಾಗ ನೀರು ಹಾಕ್ಕೊಂಡು ಹೇಳ್ತಾರೆ. ದಿಗಂಬರ ಅಂದ್ರೆ ಏನು ರೀ? ಬತ್ತಲೆಯಾಗಿ ಹೋಗಿ ಹನುಮಪ್ಪಗೆ ನಮಸ್ಕಾರ ಮಾಡಿ ಬಂದು ಮುಂದೆ ನಿಂತಿರ್ತಾರೆ, ದೀಕ್ಷಾ ಕೊಟ್ಟು ಬಿಟ್ಟಿರ್ತಾರೆ. ಜೀವನದಾಗ ಸಮಗಾರ ಭೀಮವ್ಗೆ ಅಟ್ಟ ದೀಕ್ಷಾ ಕೊಟ್ಟ ಇರ್ತಾನೆ. ಅವ್ರಿಗೂ ನಗಲಿ ಯಾರಿಗೂ ಕೊಟ್ಟಿಲ್ಲ. ಸಂಜೆ ಹೊತ್ತು ಆ ಊರಾಗ ನಾಟಕ ನಡೆದಿರ್ತದೆ. ಆಗಿನ ಕಾಲದಾಗ ಗಂಡ್ಮಕ್ಳು ಹೆಣ್ಮಕ್ಳು ಪಾತ್ರ ಮಾಡ್ತಿದ್ದಿಲ್ಲ. ಆಗ ನಮಗೊಂದು ಶಾಲು ಬೇಕಾಗೈತೆ, ಹೆಂಗೇನು ಮಾಡೋನು ಏನು ಅನ್ನೋದು. ಸಮಗಾರ ಭೀಮೋನ್ ಶಾಲು ಭಾರಿ ಐತೆ ಅಂದಿರ್ತಾವೆ. ಊರು ಹೊರಗೆ ಒಂದು ಗುಡಿಸ್ಲಿತ್ರಿ, ಒಂದು ಮಿನಿಕ್ ದೀಪ, 4 ಮಂದಿ ಬಂದರು, ಬರ್ತಡ ಇಲ್ಲತ್ತಾರ ಸಮಗಾರ ಭೀಮವ್ವ ಅಂದ್ರೆ ಅವ್ರು. ಯಾಕ್ರಿಪ್ಪ? ಮುಂಜಾನೆ ಹನುಮನ್ ದೇವ್ರ ಗುಡಿಗೆ ಉಟ್ಕೊಂಡು ಹೋಗಿದ್ಲ್ಯಾ, ಆ ಶಾಲು ಇದ್ರೆ ಕೂಡ್ಲ ಅಂದ್ರತ್ತ. ಆ ಶಾಲು ಇದ್ರೆ ಕೂಡ್ಲ ಅಂದ್ಕೂಡ್ಲಿ ಆಕಿಗೆ ಆಗ ಆಶ್ಚರ್ಯ ಆಗ್ತೈತ್ರಿ. ನವನು ನಾಗಲಿಂಗದ ಏನಂದಾನ, ದಿಗಂಬರಳಾಗಿ ಹೋಗಂದಾನವ. ದಿಗಂಬರಳಾಗಿ ಹೋಗಂದಾನು, ಮತ್ತು ನನ್ನ ಯಾಕೆ ಎಲ್ಲಿ ಶಾಲು ಬರ್ಬೇಕು ಅಂದಕ್ಕೆ. ಅವನು ತಡ ಇಲ್ಲ. ಆಕೆ ಅಂದು ಇದು ಊಟದ ಒಂದ ಶೀರ್, ನನಗೆ ಇದಕ್ಕೆ 1000 ಗಂಟೆದಾವು, ನನ್ನ ಯಾಕೆ ಶಾಲು ಇಲ್ಲತ್ತ ಇದಾರ ಅವ್ರ. ಇಲ್ಲ ನೀ ಸುಳ್ಳು ಹೇಳತ್ತೇತ ಅವ್ರು ಅತ್ತಾರ. ಯಾಕೆ ನೀ ಬೆಳಿಗ್ಗೆ ನೀ ಹನುಮಪ್ಪ ಊತನೆ ಉಟ್ಕೊಂಡದ್ ನಾನು ನೋಡಿದನತ್ತ ಹೋತಾನ. ಅಂದ್ರೆ ಏನ್ರಿ, ಗುರುವನನ್ನು ಆಕೇನು ನಂಬಿದಳ, ಗುರು ಆಕಿದು ಮಾನಹಾನಿ ಮಾಡಲಿಲ್ಲವ. ಮಂದಿ ಕಣ್ಣಾಗ ಆಕಿ ಶಾಲು ಉಟ್ಕೊಂಡು ಹೋದಂಗೆ ಕಾಣಿಸ್ತಿತ್ತ ಪುಣ್ಯಾತ್ಮರಿಗೆ. ಹೆಂಗಿರ್ಬೇಕು ಗುರುವಿನ ಮಹಿಮ, ಹೆಂಗೆ ನಂಬಿಕೆ ಇಟ್ಟಿರ್ಬೇಕಾಗಿ ಭೀಮವ್ವ, ಹಂಗೆ ನಂಬಿಕೆ ಇರಬೇಕಾಗಿತ್ತು ನಮಗೆ. ಅಂದ್ರೆ ಗುರು ರಕ್ಷಣೆ ಮಾಡ್ತಾನೆ ನಮಗೆ. ಹಂಗಿಲ್ಲಿ ಆ ಭೀಮವ್ವ ಒಬ್ಬಕ್ಕೆ ದೀಕ್ಷಾ ತೊಗೊಂಡತ ನೋಡ್ರಿ ಅವ್ರ ಕಡೆ. ಹಂಗೆ ನಾವು ನಾಗಲಿಂಗ ಅಜ್ಜ ಭೀಮವ್ವ ಹಂಗಿರ್ಬೇಕು ನಮ್ಮ ಭಕ್ತಿ. ಹಂಗಲ್ಲ ಭಕ್ತಿ ಇತ್ತಂದ್ರೆ ನಿಜವಾದ ಭಕ್ತಿ. ಮತ್ತು ಏನಿಲ್ಲ, ಅನುಕೂಲ ಅದ ಗುರುಗಳು ಮರಿದು, ಪ್ರತಿಕೂಲ ಅದ ಹಿಂಗಲ್ಲ. ಅದರಂತೆ ಅವ್ನು ಸಂತ ನಾಮದೇವ್ ಮಹಾರಾಜಗ ಅಸಹ್ಯ ಆತ್ರಿ. ಅಸಹ್ಯ ಆತವ. ಕಚ್ಚ ಅಂದ್ರಲ್ಲ ನನಗೆ. ನಾ ಪರಮಾತ್ಮನ ಜೊತೆ 2 ವೇಳೆ ಊಟ ಮಾಡ್ತಾ ಇದ್ದೀನಿ. ಪರಮಾತ್ಮ ಜಗನ್ಯಾಮಕ ವಿಷ್ಣುವಿನ ಅವತಾರಿ ಪಾಂಡುರಂಗ, ಅವನ ಜೊತೆ ನಾ ಊಟ ಮಾಡ್ತಾ ಇದ್ದೀನಿ. ಅವನ ಜೊತೆ ನಾ ಏನು ಮಾಡ್ತಾ ಇದ್ದೀನಿ? ಊಟ ಮಾಡ್ತವನು, ಮಾತಾಡ್ತವನು, ಕುಣ್ತವನು, ನಿಲ್ತನು. ನನಗೆ ಕಚ್ಚ ಅಂದ್ರಲ್ಲ. ಓಡ್ಕೋತ ಹೋದ. ಎಲ್ಲಿ ಹೋದ? ಪಾಂಡುರಂಗನತ್ತ ಹೋದ. ಪಾಂಡುರಂಗ ನಾ ಹೆಂಗೆ ಕಚ್ಚ ಅದನ್ನು ಹೇಳನ್ನು. ಆಗಂದವ, ನೀ ಗುರುವಿನ ಬಚ್ಚ ಇಲ್ಲ, ನೀ ಕಚ್ಚ ಅನ್ನೋ. ಹಿಡ್ದು ಶಾಕ್ತರಲಿಲ್ಲ ನೀ ಅನ್ನೋ. ಪ್ರಸಂಗ ಬಂದಿಲ್ಲ ಅಂದ. ನೀನು ಗುರು ಆಗಕ್ಕೆ ಬರೋದಿಲ್ಲ ಬರೋದಿಲ್ಲ ಅನ್ನೋ. ಪರಮಾತ್ಮ ಅಂದ, ಪಾಂಡುರಂಗ ಅಂತ ಇದ್ದಾನ, ನಾ ಗುರು ಆಗಕ್ಕೆ ಬರೋದಿಲ್ಲ. ಗುರು ಯಾರಿಗೆ ಅನ್ಬೇಕಂದ್ರೆ ನಿರ್ಗುಣ ನಿರಾಕಾರ ಪರಬ್ರಹ್ಮ ವಸ್ತು ಸಾಕಾರ ರೂಪದಿಂದ ಬಂದು ನಮ್ಮ ಭವನ ಬಿಡಿಸ್ತಾ ಇದೆ. ಇಲ್ಲೇ ಸಮೀಪದಲ್ಲಿ ಒಂದು ಹಳ್ಳಿ ಅದ. ಅಲ್ಲಿ ಏನದ, ವಿಠೋಬಾ ಖೇಚರ್ ರಂಗನಾಥ ಮಂದಿರ ಅದ. ಅಲ್ಲಿ ವಿಠೋಬಾ ಖೇಚರ್ ಅನ್ನತಕ್ಕಂಥ ಗುರು ಅದಾನ. ಆ ಗುರುವಿಗೆ ನೀ ಹೋಗು, ಆ ಗುರುವಿಗೆ ಶರಣು ಹೋಗು, ಆಗ ನೀ ಪಕ್ಕ ಆಗ್ತಿ. ಇಲ್ಲದ್ರೆ ನೀ ಏನಿದಿ? ಕಚ್ಚ. ಎಲ್ಲಿ ಪರ್ಯಂತರವಾಗಿ ಗುರುವಿನ ಮಗ ನೀ ಆಗಲಿಲ್ಲ, ನೀ ಕಚ್ಚ. ಯಾವಾಗ ಗುರುವಿನಿಂದ ದೀಕ್ಷೆಯನ್ನು ಹೊಂದಿ ಈ ಮಾಂಸಮಯ ಶರೀರ ಅನ್ನತಕ್ಕಂಥದ್ದು ಮಂತ್ರಮಯ ಆಗ್ತದೆ. ಕೈಲ ಮಹಾದೇವಿ ಅಕ್ಕ, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೆ, ಭವಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೆ, ಭವಿ ಎಂಬುದು ತೊರೆದು ಭಕ್ತೆಯೆಂದೆನಿಸಿದ ಗುರುವೆ, ದೇವ ಚೆನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೆ. ಅಂಥ ಸಾಮರ್ಥ್ಯದ ಗುರುವಿನಲ್ಲಿ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೆ. ದೀಕ್ಷಾ ತಗೊಳ್ಕಿಂತ ಮೊದಲು ನಾವೆಲ್ಲ ನರ ಮನುಷ್ಯರು. ಯಾವಾಗ ಗುರುಗಳು ದೀಕ್ಷಾ ಕೊಡ್ತಾ ಇದ್ದಾರಲ್ಲ, ನಮ್ಮ ಜನ್ಮ ಏನಾತ್ರಿ? ಹರಜನ್ಮ ಆಯಿತು. ನಮ್ಗೆ ಯಾವ ಸೂತಕ್ಕಿಲ್ಲ. ಗುರುಗಳು ಯಾವಾಗ ತಮ್ಮ ಹಸ್ತವನ್ನು ಮಸ್ತಕದ ಮ್ಯಾಗ ಇಟ್ಟಾರಲ್ಲ, ಎನ್ನ ಭೌಮ್ನಾಸ್ತಿ ಇತ್ತು. ಮಹಾದೇವಕ್ಕ ಅಂದಾಗ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ. ಗುರುವಿನ ಯಾವಾಗ ಗುರುಗಳು ಹಸ್ತ ಇಡ್ತಾರಲ್ಲ, ಆಗ ನಾವು ಹುಟ್ಟಿದಂಗೆ. ಅದಕ್ಕೆ ಮೊದಲು ನಾವು ಏನು ಮಾಡ್ರಿ, ಎಲ್ಲ ವ್ಯರ್ಥ. ಅಧ್ಯಾತ್ಮವನ್ನು ಸಾಧನೆ ಮಾಡಬೇಕಲ್ಲ ಮನುಷ್ಯ ಜನ್ಮಕ್ಕೆ ಬಂದು. ಆಗ ಅದನ್ನ ಹೇಳ್ತಾ ಇದ್ದಾಳೆ, ಎನ್ನ ಗುರುಗಳು ಶ್ರೀ ಗುರುಲಿಂಗ ದೇವರು ತಮ್ಮ ಹಸ್ತವನ್ನು
ಎನ್ನ ಮಸ್ತಕದ ಮೇಲೆ ಇಟ್ಟಾಗಲೇ ಎನ್ನ ಬಹುಮ್ನಾಸ್ತಿ ಆಯಿತು. ಯಾವಾಗ ಗುರು ತಮ್ಮ ಹಸ್ತವನ್ನು ಮಸ್ತಕದ ಮ್ಯಾಗ ಇಡ್ತಾ ಇದ್ದಾರೆ, ಅದು ಏನಾಗ್ತೈತ್ರಿ, ಮಾಂಸಮಯ ಶರೀರ ಹೋಗಿ ಮಂತ್ರಮಯ ಶರೀರ ಆಗ್ತದೆ. ನರಜನ್ಮ ಹೋಗಿ ಏನಾಗ್ತದೆ ರೀ, ಹರಜನ್ಮ ಆಗ್ತಾ ಇದೆ. ಎಂಬುದು ತೊಡೆದು ಭಕ್ತ ಎಂದೆನಿಸಿದ ಗುರುವೇ. ಗುರು ದೀಕ್ಷಾ ತಗೊಳ್ಕಿಂತ ಪೂರ್ವದಲ್ಲಿ, ಗುರು ಮಾರ್ಗ ಹಿಡಿಕ್ಕಿಂತ ಪೂರ್ವದಲ್ಲಿ ನಾವೆಲ್ಲ ಏನಿದ್ದಂಗ ಭವಿ ಅಂದ್ರೆ ಏನ್ರಿ, ಜನ್ಮ ಮರಣ ಇವೇನು ಸೂತಕ ಪಾತಕ ಬರ್ತಾವಲ್ಲ ಅವೆಲ್ಲ ಹತ್ತಾವ. ಯಾವಾಗ ಗುರು ದೀಕ್ಷೆ ಆಗೋಕ್ಕಿಂತ ಪೂರ್ವದಲ್ಲಿ, ಯಾವಾಗ ಗುರುಗಳಿಂದ ದೀಕ್ಷೆಯನ್ನು ಪಡ್ಕೊಂಡುದಲ್ಲ, ಭವಿ ಎಂಬುದು ತೊಡೆದು ಭಕ್ತ ಎಂದೆನಿಸಿದ ಗುರುವೇ. ನಾವು ಭವಿ ಅನ್ನತಕ್ಕಂಥದ್ದು ಹೋತ್ ನಮ್ಗೆ. ಆಗ ನಾವೇನದು ಗುರುವಿನ ಮಕ್ಕಳು ಅದು ಅಂದ್ರೇನ, ಭಕ್ತರಾದು ಅಂತಾರಿಲ್ಲ. ಮಕ್ಕಳಾಗದೆ ಇದ್ರೆ ಮೋಕ್ಷ ಇಲ್ಲ ಅಂತ ಏನಾರಿ. ಯಾವ ಮಕ್ಕಳಾಗಬೇಕ್ರಿ ನಾವು? ಗುರುವಿನ ಮಕ್ಕಳಾದ್ರೆ ಆಗುತ್ತಾನ ನಮಗೆ ಮೋಕ್ಷ ಇಲ್ಲ. ನಾವೇನು ತಿಳ್ತವು, ಮಕ್ಕಳ ಹಡಿಬೇಕು. ಇದು ತಾತ್ಪರ್ಯ ಇಲ್ಲ ಅಲ್ಲಿ. ಗುರುವಿನ ಮಕ್ಕಳಾಗಬೇಕು ನಾವು. ಗುರುವಿನ ಮಕ್ಕಳಾದಾಗ ನಮಗೇನೈತ್ರಿ, ಮೋಕ್ಷ ಅನ್ನತಕ್ಕಂಥ ಸಿಗ್ತದೆ. ಅದಕ್ಕಾಗಿ ಹೇಳ್ರಿ ಅವರು, ಭವಿ ಎಂಬುದು ತೊಡೆದು ಭಕ್ತ ಎಂದೆನಿಸಿದ ಗುರುವೇ. ಅದು ಹೇಳ್ತಾ ಇದ್ದಾರೆ, ಪರಮ ಸುಖವ ತೋರಿದ ಗುರುವೇ. ಶ್ರೇಷ್ಠವಾಗಿರತಕ್ಕಂಥ ಸುಖವನ್ನು ತೋರಿಸತಕ್ಕಂಥ ಸಾಮರ್ಥ್ಯ ಯಾರಿಗದ ರೀ? ಗುರುವಿಗದ. ಅದಕ್ಕಾಗಿ ದೇವ ಚನ್ನ ಮಲ್ಲಿಕಾರ್ಜುನನ ತಂದನ್ನ ಕೈವಶಕ್ಕೆ ಕೊಟ್ಟು ಗುರುವೇ. ಪರಮಾತ್ಮನನ್ನು ತಂದ ಕೈವಶಕ್ಕೆ ಕೊಡತಕ್ಕಂಥವಂಗೆ ಗುರು ಅಂತ ಇದ್ದಾರೆ ಪುಣ್ಯಾತ್ಮ. ಓಡ್ಕೋತ ವಾದೀವಿ ನಾಮದೇವ್ ಮಹಾರಾಜ ವಾದ. ಅವೇನು ಮಾಡಿದ ಅಂದ್ರೆ, ವಯಸ್ಸು ಭಾಳ ಆಗಿತ್ತು, ಲಿಂಗದ ಕಾಲು ಇಟ್ಕೊಂಡು ಮಲಗಿದ್ದ. ಎಂಥ ಗುರು ಅಂತ ಮನುಷ್ಯನೇ ಬರ್ತಾವ. ಯಾಕೆ ಗುಡಿಯಾಗಟ್ಟ ದೇವ್ರ ಕಂಡವ. ಆ ಗುರುವಿಗೆ ಗೊತ್ತಾತ್ರಿ, ಲಿಂಗ ಇರಲಿಲ್ಲ ಅಲ್ಲಿ ನನ್ನ ಕಾಲು ತೆಗೆದಿಡಮ್ಮ. ವಯಸ್ಸಾಗೈತೆ ನಂದ, ಕಾಲು ಎತ್ತಿ ನನ್ನ ಸರ್ಸೋಷ್ಟು ತೃಣ ನನ್ನಲ್ಲಿಲ್ಲ. ಎಲ್ಲಿ ಲಿಂಗಿಲ್ಲ ಅಲ್ಲಿ ನನ್ನ ಕಾಲು ತೆಗೆದಿಡು ಅಂದ. ತೆಗೆದಿಡಂದ ಆ ಗುರುವಿನ ಪಾದವನ್ನು ಎಲ್ಲೆಲ್ಲಿ ತೆಗೆದಿಡ್ತಾರಲ್ಲ ಅಲ್ಲೆಲ್ಲ ಲಿಂಗ ಅದು ತಿಳ್ಕೊಂಡವ. ಮೊದಲೇ ಪರಮಾತ್ಮ ಅಂತಃಕರಣ ಶುದ್ಧಾಗಿತ್ತು ರೀ, ಪರಮಾತ್ಮನ ಸಂಗದಾಗಿದ್ದ. ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದ ಸಂತ ನಾಮದೇವ್ ಮಹಾರಾಜ. ಇಲ್ಲಿ ಪರ್ಯಂತರವಾಗಿ ನಾ ಏನು ತಿಳಿದೀನಿ, ಗುಡಿಯಾಗಟ್ಟ ದೇವರದ ಅನ್ನತ್ತೀವಿ ನೀವು. ಆ ಹೇಳಿದವು, ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗಮಯಂ ಜಗತ್. ಎಲ್ಲ ಕಡೆ ಪರಮಾತ್ಮ ಅದಾನ. ಅನುರೇನು ತೃಣಕಾಷ್ಟದಲ್ಲಿ ಪರಮಾತ್ಮ ತುಂಬಿ ತುಳುಕ್ತಾ ಇದ್ದಾನೆ. ಈ ಜ್ಞಾನ ಯಾರಿಂದ ಬರ್ತದೆ ಅಂದ್ರೆ ಗುರುವಿನಿಂದ ಬರ್ತದೆ. ಹೇಳೋದು ಸಾರೇ ಚೆಲ್ಯದ ಮುಕ್ತಿ, ಗುರು ತೋರಿಸದಲ್ಲದೆ ಕಾಣಿಸದಲ್ಲ. ಎಲ್ಲ ಕಡೆ ಇದ್ದಾನೆ ಪರಮಾತ್ಮ, ಅದಾನಿಲ್ರಿ. ಭಕ್ತ ಪ್ರಹ್ಲಾದ ಗಿರಣ್ಯಕಶಿಪು ಕೇಳ್ತಾ ಇದ್ದಾನೆ, ನಿನ್ನ ಪರಮಾತ್ಮ ಎಲ್ಲಿದಾನ ನಾವು? ನನ್ನ ಪರಮಾತ್ಮ ಎಲ್ಲ ಕಡೆ ಅದಾನ ಅಂತ ಹೇಳ್ತಾನ. ನಾವು ಸಹಜ ಹೇಳ್ತಾನವ. ಅವ್ ಇಲ್ಲದ ಜಾಗ ಎಲ್ಲೈತಿರಿ? ಎಲ್ಲ ಕಡೆ ಅದಾನಿಲ್ಲೋ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪರಮಾತ್ಮ. ನಾವೇನು ತಿಳ್ದವೀಗ, ಗುರು ಮಾರ್ಕ್ ಹೋಗ್ಕಿತ ಮೊದಲ ಗುಡ್ಯಾಗಟ್ಟ ಪರಮಾತ್ಮ ಅದಾನ. ಪಾವು ಕಿಲೋ ಭಕ್ತರು ಇವರು. ದೇವರನ್ನ ಮ್ಯಾಲೆ ನೋಡ್ತಾರಲ್ಲ ಇವ್ರು ಅರ್ಧ ಕಿಲೋ ಭಕ್ತರು. ದೇವರನ್ನ ಎಲ್ಲ ಕಡೆ ಅದಾನು ಅಂತ ತಿಳಿತಾರಲ್ಲ ಇವ್ರು 1 ಕಿಲೋ ಭಕ್ತರು. ದೇವ್ರು ಎಲ್ಲ ಕಡೆ ಅದಾನು ನನ್ನಲ್ಲಿ ಅದಾನು ಅಂತ ಯಾರು ತಿಳಿದಾರಲ್ಲ ಇವರು 1 ಕಿಲೋ ಭಕ್ತರು. 1 ಕಿಲೋ ಹೆಚ್ಚು, ಅರ್ಧ ಕಿಲೋ ಹೆಚ್ಚು, ಪಾವು ಕಿಲೋ ಹೆಚ್ಚು. ಇದು ಗುರುವಿನಿಂದ ಬರ್ತದ ಪುಣ್ಯಾತ್ಮರೇ. 1 ಕಿಲೋ ಉದ್ದೆ ನಮಗೆ ಪರಿಪೂರ್ಣ ಜ್ಞಾನ ಆಗ್ಬೇಕಾಗಿತ್ತಂದ್ರೆ ಗುರುವಿನಿಂದ ಮಾತ್ರ ಬರ್ತದ. ನಾವೇನು ತಿಳಿದವು, ಪರಮಾತ್ಮ ಗುಡಿಯಾಗಟ್ಟ ಅದಾನ, ಕಾಶ್ಯಾಗಟ್ಟ ಅದಾನ, ಕೇದಾರದಾಗಟ್ಟ ಅದಾನ. ಆದರೆ ಇಲ್ಲ, ಪರಮಾತ್ಮ ಇಲ್ಲ ಜಾಗನೇ ಇಲ್ಲ ಅಂತ. ಇಲ್ಲಿ ಈ ಜ್ಞಾನ ಎದರಿಂದ ಬರ್ತದ ರೀ? ಗುರುವಿನಿಂದ ಬರ್ತದಂತ. ಲಿಂಗ ಮಧ್ಯೆ ಜಗತ್ ಸರ್ವಂ. ಈ ಜಗತ್ತು ಎಲ್ಲೈತೆ ಅಂದ್ರೆ ಪರಮಾತ್ಮನಲ್ಲೇ ಐತೆ, ಪರಮಾತ್ಮನಲ್ಲೇ ತೋರೈತೆ, ಪರಮಾತ್ಮನಲ್ಲೇನ ಅಡಗತೈತಿ ಇದು ಕಡೆಗೆ. ಈ ಬಂಗಾರದಾಗ ನೀವು ಏನು ಮಾಡ್ಯಾರಿ, ಎಕ್ಸರ ಬೋರ್ಮಾಳ ಮಾಡ್ಯಾರಿ. ನಿಮಗೆ ಎಕ್ಸರ ಬೇಡ ಆಗೈತ್ರಿಪ್ಪ, ಚೈನಾ ಮಾಡಿಸ್ಬೇಕು ಮಾಡಿರಿ. ಅದನ್ನು ಮುರಿಸಿರಿ ನೀವು. ಅದನ್ನೇನು ಮಾಡಿರಿ, ಚೈನಾ ಮಾಡಿರಿ. ಬಂಗಾರ ಬಿಟ್ಟ ಮಾಡ್ರಿ, ಬಂಗಾರ ಹಿಡಿದು ಮಾಡ್ರಿ, ಬಂಗಾರದಾಗ ಮಾಡಿರಿಲ್ಲ. ಮತ್ತು ಅದು ಮೊದಲು ಎಕ್ಸರ್ ಇತ್ತು, ಅದು ಎಲ್ಲಿತ್ತು, ಬಂಗಾರದಾಗ ಇತ್ತಿಲ್ಲ. ಅದು ಮತ್ತು ಅದು ಮುರಿಸಿರಿಪ್ಪ. ಆಗ ಬಂಗಾರ ಹೋತೇನ? ಐತೆ ಇಲ್ಲ.
ಮತ್ತು ಚೈನಾ ಮಾಡಿರಿ, ಚೈನಾ ಐತಿಲ್ಲ, ಎಲ್ಲದಕ್ಕೂ ಏನೈತಿ ಅದ ಬಂಗಾರನೇ ಐತಿಲ್ಲ. ನಮ್ಮ ಬಂಗಾರ ನಾವು ತಕ್ಕೊಂಡ್ರೆ ನಿಮ್ಮ ಚೈನಾ ಎಕ್ಸರ ಬರಮಾಡಾಗ್ತಾವೇನ? ಆಗೋದಿಲ್ಲ. ಹೆಂಗೋ ಈ ಜಗತ್ತು ಯಾವಾಗ ಹುಟ್ಟೈತ್ಲಿ ಆಗು ಪರಮಾತ್ಮ ಇಲ್ಲಿ ಅದಾನ. ಜಗತ್ತು ಹುಟ್ಟಕ್ಕಿಂತ ಮೊದಲು ಅದಾನ. ಈ ಜಗತ್ತು ನಾಶ ಆದಿಂದು ಪರಮಾತ್ಮ ಇರತಾನೆ. ಅದೇ ನನ್ನ ಸ್ವರೂಪ ಅಂತ ಯಾರು ತಿಳಿಸ್ಕೊಡ್ತಾರಂದ್ರೆ ಅವರೇ ಸದ್ಗುರುನಾಥ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಮಣ್ಣಿನಾಗ ನಾವು ಪರ್ಯಾನ ಹರಿವಿ ಮುಚ್ಚಳ ಮಾಡಿರ್ತವಿಲ್ಲ. ಈಗ ಹುಟ್ಟಕ್ಕಿಂತ ಮೊದಲ ಮಣ್ಣು ಐತಿಲ್ಲ, ಪರ್ಯಾನ ಮುಚ್ಚಳ ಹುಟ್ಟಕ್ಕಿಂತ ಮೊದಲು ಮಣ್ಣು ಐತಿಲ್ರಿ, ಐತಿಲ್ಲ. ನಾವು ಪರ್ಯಾನ ಮುಚ್ಚಳ ಮಾಡಿದ್ರಪ್ಪ ಕುಂಬಾರ ಆಗು ಅದು ಮಣ್ಣು ಐತಿಲ್ರಿ. ಏನೋ ಆ ಪರ್ಯಾನ ಮುಚ್ಚಳಾಗನ ಮಣ್ಣೆಲ್ಲಿ ಓದ್ತೋ ಆಗು ಐತಿಲ್ಲ, ಅದು ಐತಿ. ನಂತರ ಅದು ಹರಿವು ಹೊಡಿತಿರ್ಪ ಆಗು ಮಣ್ಣು ಐತಿಲ್ಲೋ, ಎಲ್ಲಿ ಹೋತೋ ಅದು ಮಣ್ಣು. ಹೆಂಗೋ ಹಂಗೆ ಜಗತ್ತು ಹುಟ್ಟಕ್ಕಿಂತ ಮೊದಲು ಪರಮಾತ್ಮ ಅದಾನನ, ಜಗತ್ತು ಹುಟ್ಟಿದಾಗೂ ಪರಮಾತ್ಮ ಅದಾನನ. ಈ ಜಗತ್ತು ನಾಶ ಆದಿಂದು ಹೆಂಗೆ ಮಣ್ಣು ಮೂರು ಕಾಲದಲ್ಲಿ ಐತ್ಲ, ಹಂಗೆ ಪರಮಾತ್ಮ ಯಾವಾಗೂ ಇದ್ದವ ಅದಾನ. ಹಿಂಗೆ ತಿಳ್ಕೋದಕ್ಕೆ ಏನಂತಾರು ಬ್ರಹ್ಮಜ್ಞಾನ ಅಂತಾರೆ. ಇದನ್ನು ನಮ್ಮ ಅವುಗಳು ಹೇಳೋದಿಲ್ಲ, ನಮ್ಮ ಅತ್ತಿಗಳು ಹೇಳೋದಿಲ್ಲ, ನಮ್ಮ ಗಂಡುಗಳು ಹೇಳೋದಿಲ್ಲ. ಇದನ್ನ ಹೇಳೋರು ಯಾರೀ? ಗುರುಗಳು ಹೇಳ್ತಾರೆ. ಅದಕ್ಕೆ ಗುರು ಶ್ರೇಷ್ಠದನ ಪುಣ್ಯಾತ್ಮ. ಇದು ಸುಜ್ಞಾನ. ಇಂಥ ಗುರುವಿಗೆ ನಾವು ಶರಣವಾದವು ಅಲ್ಲೋ. ಈ ಶರೀರ ತೋರಾತೈತೆ, ಈ ಶರೀರ ತೋರೋಕ್ಕಿಂತ ಮೊದಲು ಪರಮಾತ್ಮ ಅದಾನ ಬೇರೆ ಶರೀರದಾಗಿದ್ದಾಗ. ಈಗ ಈ ಮನುಷ್ಯ ಶರೀರ ಬಂದಾನ, ಈ ಶರೀರ ವಾರು ನಾವು ಹೋಗೋದಿಲ್ಲ, ಶರೀರ ಅಷ್ಟೇ ಹೋಗ್ತೈತೆ. ಇದು ಈ ಶರೀರ ಬಿಟ್ಟು ಮತ್ತು ಬೇರೆ ಶರೀರ ಪರಮಾತ್ಮ ಹೋಗತ್ತಾನೆ. ಆದ್ರೆ ಆತ್ಮ ಅನ್ನತಕ್ಕಂಥದ್ದು ಅದು ಸಾಯುವುದು ಅಲ್ಲ, ಹುಟ್ಟುವುದಲ್ಲ. ಅದ ಶರೀರಗಳು ಹೋಗ್ತಾವ ಬರ್ತಾವ, ಬೇರೆ ಶರೀರಗಳು ಮತ್ತು ಚೇಂಜ್ ಆಗ್ತಾವೆ. ಈಗ ನಮ್ಮ ಸಾಧ್ವಿನಿ ಅಂತಾವ ಹಳೆ ಅಂಗಿ ಬಿಟ್ಟು ಹೊಸ ಅಂಗಿ ಹಂಗೆ ಹಾಕೋತಾವಲ್ಲ, ಹಂಗೆ ಮ್ಯಾಲಿನ ಶರೀರಗಳು ಬದಲಾಗ್ತಾವ. ಆದ್ರೆ ಅದು ಜೀವಾತ್ಮ ಚೈತನ್ಯ ಏನೈತಿರ್ಲ, ಅದಕ್ಕೆ ಸಾವು ಅನ್ನೋದೇ ಇಲ್ಲ. ಅದು ಎಲ್ಲ ಕಡೆ ಐತೆ. ಈಗ ನೋಡ್ರಿ, ಏನು ನಾವು ಮನೆ ಕಟ್ಟಿದ್ರಪ್ಪ, ಇಲ್ಲಿ ಬಯಲು ಐತಿಲ್ಲ, ಇಲ್ಲಿ ಈ ಬಯಲ್ದಾಗ ಮನೆ ಕಟ್ಟಿದವಿಲ್ಲ. ಈಗ ಇರಾಕ ನಮ್ಗೆ ಅನುಕೂಲ ಮಾಡಿ ಕೊಟ್ಟೈತಿಲ್ಲ, ಇದಕ್ಕೆ ಬಯಲತ್ತಾರ. ಹೊರಗೂ ಬಯಲೈತಿಲ್ಲ, ಬಯಲೈತಿಲ್ರಿ ಹೊರಗು. ಮತ್ತು ಇಡೀ ನಮ್ಮ ಹಾರುಗೆರೆಯಾಗೂ ಬಯಲೈತಿಲ್ಲ. ಈಗ ನಮ್ಮದು ಇದು ಮನೆ ನಾವು ಕಟ್ಟಾಕ ನಾವು ತೆಗೆದುಪ್ಪ ಈ ಗಾಡಿಗಳು ಬಯಲಲ್ಲಿ ಹೋತೇನೆ, ಗಾಡಿಗಳು ಅದು. ಆದ್ರೆ ಬೈಲ ಐತೆ ಇಲ್ಲ. ಹೆಂಗೋ ಹಂಗೆ ಈ ಶರೀರ ಆದ್ರೂ ಸಹಿತ ಒಳಗಿರತಕ್ಕಂಥ ಆತ್ಮ ಚೈತನ್ಯ ಹೋಗುವುದು ಅಲ್ಲ, ಬರುವುದು ಅಲ್ಲ. ಯಾಕೆ ಎಲ್ಲ ಕಡೆ ತುಂಬೈತಿ. ಈಗ ಬಯಲು ಹೆಂಗೆ ಎಲ್ಲ ಕಡೆ ಐತ್ಲ, ಹಂಗೆ ಆ ಚೈತನ್ಯ ಸ್ವರೂಪನ ತಕ್ಕಂಥದ್ದು ಎಲ್ಲ ಕಡೆ ಐತೆ. ಅದ ಹಿಂಗೆ ತಿಳ್ಕೋದಕ್ಕೆ ಏನಂತಾರ್ರಿ, ಇದು ಜ್ಞಾನ. ಈ ಜ್ಞಾನ ಹೇಳೋರು ಯಾರು? ಸದ್ಗುರುನಾಥ. ಅದಕ್ಕಾಗಿ ಪರಮಾತ್ಮನಿಗಿಂತ ಗುರು ಶ್ರೇಷ್ಠ. ಪರಮಾತ್ಮ ಎಲ್ಲ ಕಡೆ ಅದಾನ್ಕರ ನಾ ಅದನ್ನಂತ ಹೇಳಿಲ್ಲವ. ನೋಡ್ರಿ, ತಪ್ಪು ತಿಳ್ಕೊಬೇಡ್ರಿ. ಇದನ್ನ ಹೇಳಿ ಮುಗಿಸ್ತೀನಿ, ಟೈಮ್ ಮಾಡ್ತೀವಿ. ನಿಮ್ಮ ಮಕ್ಕಳದಾವ, ನಿಮ್ಮ ಮಕ್ಕಳಿಗೆ ತಂದೆ ಜ್ಞಾನವನ್ನು ಯಾರು ಮಾಡಿಕೊಟ್ರು? ತಾಯಿ ಮಾಡಿಕೊಟ್ರು. ತಾಯಿ ನಿಮ್ಮಪ್ಪ ಅಂದಾಗ ಅಪ್ಪ ಅನ್ನಕತ್ತಿಲ್ಲ, ಅನ್ನಕೋತ ಮೊದಲು ಗೊತ್ತಿತ್ತು ಅಂದ್ರೆ ಅಕ್ಕ ಇರಲಿಲ್ಲ. ಹೆಂಗೋ ಈ ಗುರು ಏನು ಮಾಡ್ತಾನಂದ್ರೆ, ನಿಮ್ಮಪ್ಪ ಇವಪ್ಪ, ನಿಮ್ಮಪ್ಪ ಎಲ್ಲ ಕಡೆ ಅದಾನು. ಶರೀರದಾಗ ಅಟ್ಟ ಅಲ್ರು, ಈ ಶರೀರ ನೀ ಅಲ್ಲ, ಈ ಮನೋಬುದ್ಧಿಯಾದಿಗಳು ನೀ ಅಲ್ಲ, ಇವೆಲ್ಲ ನೀ ಅಲ್ಲ. ನೀ ಇರಾಮ ಬೇರೆ ಇದಿ, ತಿಳ್ಕೊಂಡದ್ದೇ ಬೇರೆ ಐತಿ. ತಿಳ್ಕೊಂಡದ್ದೇ ಬೇರೆ ಐತಿಲ್ಲ. ಈ ಶರೀರ ಇರುವುದಲ್ಲ, ಇದು ಕರೆಯತ್ತಿತ್ತು. ಈಗ ಈ ಕರೆಂಟ್ ಐತ್ರಿಪ್ಪ, ಈ ಬಲ್ ಐತಿ, ಬಲ್ ಬೆಳಕ ಕೊಡತೈತಿ, ಫ್ಯಾನ ಗಾಳಿ ಬಿಸಾತೈತಿ, ಮಿಕ್ಸರ ಕೆಲಸ ಮಾಡತೈತಿ, ಮೈಕ ಸೌಂಡ್ ಕೊಡತೈತಿ. ಅದಕ್ಕೆ ಇನ್ನೊಂದು ಶಕ್ತಿ ಐತಿಲ್ಲ, ಅದು ಕಾಣ್ತೈತಿ. ಕಾಣುದಿಲ್ಲನ ಇಲ್ಲತ್ತತಿ ಇರ್ತವೆ ನಾವು. ಕರೆಂಟ್ ಅನ್ನತಕ್ಕಂಥದ್ದು ಐತಿಲ್ಲ, ಅದು ಕಾಣುದಿಲ್ಲತ್ತ ನಾವು ಇಲ್ಲ ಅಂತವೇನ. ಇಲ್ಲ ಅನ್ನಕ್ಕೆ ಬರಲ್ಲ. ಯಾಕೆ ಹಿಡಿದು ನೋಡ್ರು ಹೆಂಗೋ ಈ ಜಡವಾದ ಜಗತ್ತು ನಡೆದೈತೆ ಅಂದ್ರೂ ಸಹಿತ, ಈ ಜಡವಾದ ಶರೀರ ಐತೆ ಅಂದ್ರೂ ಸಹಿತ ಇದರಿಂದ ಒಂದು ಶಕ್ತಿ ಐತಿ. ಅದಕ್ಕೆ ಚೈತನ್ಯ ಅಂತಾರೆ, ಪರಬ್ರಹ್ಮ ಅಂತಾರೆ, ಪರಶಿವ ಅಂತಾರೆ. ಅದಕ್ಕೆ ಈ ಏನು ರಾಮ ಅಂತಾರೆ. ಏನು ಬೇಕಾದನ್ರಿ ಇರತಕ್ಕಂಥದ್ದು ಒಂದು ಶಕ್ತಿ ಐತಿ. ಅದು ನನ್ನಲ್ಲಿ ಐತಿ, ನನ್ನಲ್ಲಿ ಹೇಳತೈತಿ, ನಿಮ್ಮಲ್ಲಿ ಕೇಳತೈತಿ, ಅವನಲ್ಲಿ ಬರೆಯತೈತಿ. ಅದಿಲ್ದ್ರ ಯಾವಾರನೇ ಇಲ್ಲ. ನಾವೇನು ಮಾಡಿದ್ವು, ಅದನ್ನ ಮರ್ತವ.
ಈಗ ಹಿಂದೆ ಕರೆಂಟನ್ನು ಮರ್ತು ನಾವು ಮುಂದೆ ಬಲ್ಲಟ್ಟು ನೋಡಿದ್ವು ಅಂದ್ರೆ ಹಿಂದೆ ಕರೆಂಟ್ ಇಲ್ದ ಬಲ್ ಚಾಲೋ ಐತೆನದ ಹೆಂಗಿಲ್ಲೋ ಹಂಗೆ ಎಲ್ಲ ಜೀವನ ಅನ್ನತಕ್ಕಂಥದ್ದು ನಡಿಬೇಕಾಗಿತ್ತಂದ್ರೆ ಶರೀರ ಆದ ವ್ಯವಹಾರಗಳು ನಡಿಬೇಕಾಗಿತ್ತಂದ್ರೆ ಹಿಂದೆ ಅದೊಂದು ಶಕ್ತಿ ಐತೆ. ಆ ಶಕ್ತಿ ಐತೆ ಅಂದ್ರೆ ಈ ಶರೀರ ನಡೆಯತೈತೆ. ಯಥಾ ಪಿಂಡ ಅಂದ ತಥಾ ಬ್ರಹ್ಮಾಂಡ. ಈ ಬ್ರಹ್ಮಾಂಡ ನಡಿಬೇಕಾಗಿತ್ತಂದ್ರೆ ಸೂರ್ಯಚಂದ್ರಾದಿಗಳು ಬೆಳಗಬೇಕಾಗಿತ್ತಂದ್ರೆ ಹಗಲ ರಾತ್ರಿ ಆಗಬೇಕಾಗಿತ್ತಂದ್ರೆ ಟೈಮಿಗೆ ಮಳೆ ಆಗಬೇಕಾಗಿತ್ತಂದ್ರೆ ಬ್ಯಾಸಿಗೆಗಾಲ ಚಳಿಗಾಲ ಮಳೆಗಾಲ ಆಗಬೇಕಾಗಿತ್ತಂದ್ರೆ ಅದು ಚೈತನ್ಯ ಪರಬ್ರಹ್ಮ ವಸ್ತು ಪರಮಾತ್ಮ ಒಬ್ಬ ಅದಾನ ಅನನ ಇದೆಲ್ಲ ನಡೆದೈತೆ. ಹೀಗೆ ಯಾರು ಹೇಳ್ತಾರಂದ್ರೆ ಸದ್ಗುರುನಾಥ ಹೇಳ್ತಾ ಇದ್ದಾನ ಪುಣ್ಯಾತ್ಮ. ಹಿಂಗೆ ಹೇಳವನ ಗುರು. ಮತ್ತು ದೇವ್ರಂದ್ರೆ ಮೇಯಾಗ ಬತ್ತು ಒಳಗೆ ಬತ್ತು ಹೊರಗೆ ಬತ್ತು ಹೀಗೆ ಹೇಳ್ತಿದ್ದಂದ್ರೆ ಅವ್ನು ಗುರು ಅಲ್ಲ. ಹಿಂಗೀಗ ಹೇಳ್ತಾನ ನಾ ಅಂಥವ್ರು ನಂಬುವುದು ಇಲ್ಲ, ನಮ್ಮ ವೇದಾಂತ ಅಂಥದ್ದು ನಂಬುವುದಿಲ್ಲ, ಮಾಡಿಸೋದು ನಂಬುವುದಿಲ್ಲ, ಮಟ್ಟುದು ನಂಬುವುದಿಲ್ಲ. ಇವೆಲ್ಲ ಮೂಢನಂಬಿಕೆಗಳು ಪುಣ್ಯಾತ್ಮರೇ. ಬಾರದು ಬಪ್ಪದು ಯಾರಪ್ಪ ಬಂದರೂ ತಪ್ಪದು ಇಲ್ರಿ. ಏನು ಜೀವನದಾಗ ಕಷ್ಟ ಸುಖ ಬರೋದೈತಿ. ನಾವೇನು ತಿಳ್ಕೊಬೇಕಾಗೈತಿ? ಮೂಢ ರೂಢಿಗಳನ್ನು ಅಳಿಸಿ ನಾವು ಇಂಥ ಪರಿಪೂರ್ಣ ಜ್ಞಾನವನ್ನು ಮಾಡ್ಕೋಬೇಕಿಲ್ಲ. ಇದಕ್ಕೇನಂತಾರೆ? ಸುಜ್ಞಾನ ಅಂತಾರೆ. ಇನ್ನು ಸುಜ್ಞಾನವನ್ನು ಮಾಡಿಕೊಡೋಣ ಯಾರದಾರ ಪುಣ್ಯಾತ್ಮರೇ? ಸದ್ಗುರುನಾಥದಾನ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ವಿನುತು ಗುರುಮೂರ್ತಿಯನು ಉಮೇಶ ನಂಗ್ರಿಯನು ಬಳಿಕ ನಿನ್ನನು ಅಂತ ಹೇಳ್ತಾರೆ. ಮತ್ತು ನಾಳೆ ವಿಚಾರ ಮಾಡೋಣ. ಟೈಮ್ ಅನ್ನತಕ್ಕಂಥದ್ದು ಆಗಿ ಬಂತು. ಜೈ ಮಂಗಲಂ ಜೈ ನಮ ಪಾರ್ವತೇಶ್ವರರ ಮಾದೇವಿ.